ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಿದ್ದೀರಾ ವಿಮರ್ಶಕ ಟಿವಿ. ನಾನು ಕೃಷ್ಣ ಶೆಟ್ಟಿ. ಮಲೆನಾಡನ್ನೇ ಬೆಚ್ಚಿ ಬೀಳಿಸುವ ಘಟನೆಯೊಂದು ಕೊಪ್ಪದ ಮುರಾರ್ಜಿ ದೇಸಾಯಿ ವಸತಿ ಗೃಹದಲ್ಲಿ ನಡೆದಿದೆ. ಶಮಿತಾ ಶೆಟ್ಟಿಯನ್ನು ಹುಡುಗಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾಳೆ. ಈ ಘಟನೆ ನಡೆದು 1 ತಿಂಗಳಾದ್ರೂ ಕೂಡ ಅಲ್ಲಿನ ಅಧಿಕಾರಿಗಳು ಯಾವುದೇ ರೀತಿಯ ಕ್ರಮ ತೆಗೆದುಕೊಳ್ಳಿಲ್ಲ. ಈ ವಿಚಾರದ ಬಗ್ಗೆ ಮಾತನಾಡೋದು ನಮ್ಮ ಜೊತೆ ಶಮಿತಾ ಶೆಟ್ಟಿಯ ತಂದೆಯವರೇ ಇದ್ದಾರೆ. ಅವ್ರನ್ನ ನೇರವಾಗಿ ಮಾತಾಡ್ಸೋಣ ಬನ್ನಿ. ಮಗಳು ಸತ್ತಿದ್ದಾಳನೆ ಅನ್ಸ್ತಿಲ್ಲ, ಆದ್ರೆ ಮಾತಾಡೋಕೆ ಬಾರಿ ಕಷ್ಟ ಆಗುತ್ತೆ. ಮಕ್ಕಳು ರಾತ್ರಿ 11 ಗಂಟೆಲಿ ಕೂಗಿದ್ರೆ ನೀವು ಕೆಳಗ್ ಬಂದ್ ಮಲ್ಕೊಳ್ಳಿ ಅಂತ ಹೇಳಿದಾರೆ ಬಿಟ್ರೆ ಮೇಲೆ ಏನಾಗ್ತಿದೆ ಅಂತ ಹೋಗಿ ನೋಡಿ. ಸೈನ್ ಹಾಕಲ್ಲ ಅಂತ ಹೇಳಿದ ತಕ್ಷಣ 5 ನಿಮಿಷದಲ್ಲಿ ನನ್ನ ಕೈಗೆ 4 ಲಕ್ಷ ಚೆಕ್ ತಂದಿರ್ತಾರೆ. ಹೋದ್ಸರಿ ಇದೇ ತರ 2 ಮಕ್ಳು ಕಾಲು ನೆಲದಲ್ಲಿದೆ, 2 ಮಕ್ಳ ಹತ್ರನು ಬಕೆಟ್ ಇಡ್ತಾರೆ, ಅದೇ ಆಂಗಲ್, ಅದೇ ಬಾತ್ರೂಮ್. ಶಾಸಕರು ಬಂದು ಚೆಕ್ ಕೊಡ್ತಾರೆ. ನನಗೆ ಚೆಕ್ ಕೊಟ್ಬಿಟ್ಟು ಚೆಕ್ ಜೊತೆಗೆ ಒಂದು ಲೆಟರ್ ಕೊಡ್ತಾರೆ. ಆ ಲೆಟರ್ ಅಲ್ಲಿ ಶಮಿತಾ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುತ್ತಾರೆ ಅಂತ ಬರ್ತದೆ. ಆನಂದವಾಗಿದ್ದ ಸಂಸಾರಕ್ಕೆ ಜೂನ್ 28ರಂದು ಬರ ಸಿಡಿಲು ಪಡೆದಂಗಾಗಿರುತ್ತೆ. ಎತ್ತರಕ್ಕೆ ಬೆಳೆದಂತ ಮಗಳನ್ನ ಕಳ್ಕೊತೀರಾ, ನೇಣು ಬಿಗಿದ ಸ್ಥಿತಿಯಲ್ಲಿ ಶವ ಪತ್ತೆ ಆಗುತ್ತೆ. ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಮಗಳು ಸತ್ತಿದ್ದಾಳನೆ ಅನ್ಸ್ತಿಲ್ಲ, ಆದ್ರೆ ಅದು ಮಾತಾಡೋಕ್ಕೂ ಭಾರಿ ಕಷ್ಟ ಆಗುತ್ತೆ. ಅಷ್ಟು ದೊಡ್ಡ ಮಗಳು, 14 ವರ್ಷ ಸಾಕಿ ಚೆನ್ನಾಗಿ ಓದ್ತಿದ್ದ ಮಗಳು, ಸೈಲೆಂಟ್ ಆಗಿದ್ದವಳಲ್ಲ. ಆಮೇಲೆ ಏನೇ ಇದ್ರೂ ಪಾರದರ್ಶಕವಾಗಿ ಹೇಳ್ತಿದ್ಲು, ಒಳ್ಳೆ ಚೆನ್ನಾಗಿ ಓದ್ತಾ ಇದ್ಲು, ಮತ್ತೆ ಫುಲ್ಲು ಧೈರ್ಯ, ಎಲ್ರಿಗೂ ಬುದ್ಧಿ ಹೇಳ್ತಿದ್ಲು. ನಮ್ಮೂರಲ್ಲಿ ಎಲ್ಲರೂ ಅದನ್ನೇ ಹೇಳೋದು, ಅಂಥ ಮಗುನೇ ಸಾಯಿಸ್ಬಿಟ್ರು, ಇನ್ನು ಸಾಮಾನ್ಯದವ್ರ ಕತೆ ಏನು. ಅವಳು ಅಷ್ಟು ಧೈರ್ಯವಂತೆ, ಅಷ್ಟು ಚೆನ್ನಾಗಿ ಮಾತಾಡೋಳು, ಎಲ್ಲದ್ರ ಬಗ್ಗೆನೂ ತಿಳ್ಕೊಂಡವಳು. ಅವಳನ್ನ ಈ ಥರ ಸಾಯಿಸಿದ್ರು ಅಂದರೆ ನಂಬಕ್ಕೆ ಸಾಧ್ಯ ಆಗ್ತಿಲ್ಲ. ಮತ್ತು ಇದು ಜೀವನ ಪರ್ಯಂತ ಒಂದು ದೊಡ್ಡ ನೋವೆ. ನಾನು ಆಗಲಿ ನನ್ನ ಹೆಂಡ್ತಿಗಾಗಲಿ ಅದು ನಾವು ಬದುಕಿರೋಲ್ಲರಿಗೂ ತಡ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಆ ನೋವು ಏನೇ ಮಾಡಿದ್ರೂ ತುಂಬಕ್ಕೆ ಸಾಧ್ಯ ಇಲ್ಲ. ಅದಂತೂ ಯಾವಾಗಲೂ ಕಾಡ್ತಿರುತ್ತೆ. ಯಾಕಂದರೆ ಅವಳು ಅಷ್ಟು ಅಚ್ಚುಮೆಚ್ಚು, ಎಲ್ರಿಗೂ ಅಷ್ಟು ಪ್ರೀತಿ. ಅಜ್ಜ ಅಜ್ಜಿಗಾಗಿರ್ಬೋದು, ನನ್ನ ತಮ್ಮನ ಹೆಂಡತಿ ಮಕ್ಕಳಿಗೆ, ಎಲ್ರಿಗೂ, ಇವರು ಪರ್ಟಿಕ್ಯುಲರ್ ಅಂತ ಏನಿಲ್ಲ, ಎಲ್ರಿಗೂ ಭಾರಿ ಇಷ್ಟ. ಎಲ್ರ ಬಾಯಲ್ಲೂ ನನ್ನ ಹೆಂಡತಿ, ಅಕ್ಕ, ತಂಗಿ, ಅವ್ರ ಮನೇಲಿ, ಎಲ್ರ ಮನೆಯಲ್ಲೂ ಸಾಮಾನ್ಯಕ್ಕೆ ಭಾರಿ ಇಷ್ಟ. ಅಂದರೆ ಏನಂದ್ರೆ ಶಮ್ಮು ಎಲ್ರೂ ಇವತ್ತೂ, ಈಗ 1 ತಿಂಗಳು 5 ದಿವಸ ಆಯ್ತು ಇವತ್ತೂ ಶಮ್ಮು ಯಾರನ್ನ ನನ್ನ ದೊಡ್ಡ ಮಗಳನ್ನ ಮಾತಾಡಿಸ್ತಾನೋ ಫಸ್ಟ್ ಶಮ್ಮುನೇ ಬರೋದು. ಅಷ್ಟು ಒಡನಾಟ, ಅಷ್ಟು ಬಾಂಧವ್ಯ, ಹಂಗಿದ್ಲು ಅವಳು. ಶಮಿತಾ ಅವರು ಮನೆಯವ್ರ ಜೊತೆ ಹೇಗಿದ್ರು? ಎಲ್ಲದನ್ನ ಶೇರ್ ಮಾಡ್ಕೊಂತ ಇದ್ರ? ಪ್ರತಿಯೊಂದು ಎಲ್ರಿಗಿಂತನೂ ನನ್ನ ಹತ್ರ ಅವಳು ಪಿನ್ ಟು ಪಿನ್, ಏನೇ ಇದ್ರು ಪಿನ್ ಟು ಪಿನ್ ಅಷ್ಟು ಪಾರದರ್ಶಕವಾಗಿ. ಯಾರ ಹತ್ರ ಒಂದು ಜಗಳ ಮಾಡಿದ್ರೆ ನಾನು ಪಾಪ ಇದೇ ಥರ ಮಾತಾಡಿದೆ, ಇದೇ ಥರ ಬೈದೆ, ಅವ್ರು ಹಿಂಗೆ ಹೇಳಿದ್ರು, ನಾನು ಹಿಂಗೆ ಹೇಳ್ದೆ ಅಂತೆಲ್ಲ, ನಾನು ಈ ಥರ ಬುದ್ಧಿ ಹೇಳ್ದೆ ಎಲ್ಲ ಹೇಳ್ತಿದ್ಲು. ಮತ್ತು ಎಲ್ಲ ಮಕ್ಕಳು, SLC ಮಕ್ಕಳಾಗಲಿ, 9th 8th ಎಲ್ಲ ಮಕ್ಕಳು ಹೇಳ್ತಿದ್ರು, ಶಮಿತಂದು ಯಾವುದೇ ಥರ ಯಾವ ಇದು ತೊಂದರೆನೂ ಇಲ್ಲ, ಎಲ್ಲರ ಜೊತೆಗೂ ಬರೀ ಪ್ರೀತಿಯಿಂದ ಇರ್ತಿದ್ಲು. ಎಲ್ರೂ ಮಾತಾಡ್ಸೋದು, ಕರೆದು ಮಾತಾಡ್ಸೋದು, ಮೌನವಾಗಿದ್ರೆ ಯಾಕೆ ಮೌನವಾಗಿದ್ಯಾ ಏನು, ಯಾರು ದೊಡ್ಡವರು ಸಣ್ಣವರು ಅಂತಿಲ್ಲ, ಎಲ್ರನ್ನು ಕೇಳೋದು, ಆ ಥರ ಕೇರ್ ಮಾಡ್ತಿದ್ಲು. ಈ ಥರ ಎಲ್ಲ ಪರ್ಸ್ನಾಲಿಟಿ ಇರೋಳು. ಅವಳು 2023ರಲ್ಲಿ ಒಂದು ಮಗು ಸಾಯೈತೆ, ಆ ಮಗುನೂ ಕೊಲೆನೆ, ನನ್ನ ಮಗಳೂ ಕೊಲೆನೆ. ಆ ಮಗು ಸತ್ತವಾಗ್ಲೂ ನನ್ನ ಮಗಳು ಹೇಳಿದ್ದು, ಪಾಪ ಇದು ಎದುರುಗಡೆ ಬೆಡ್ಡಲ್ಲಿ ಮಲಗ್ತಾ ಇದ್ವು ನಾವು, ಆ ಅಕ್ಕ ನಮ್ಮ ಹತ್ರ ಏನು ಪ್ರಾಬ್ಲಮ್ ಇದೆ ಅಂತ ಹೇಳಲಿಲ್ಲ. ಒಂದೇ ರೂಮು, ಒಂದು 6 ಅಡಿ 7 ಅಡಿ ಡಿಸ್ಟೆನ್ಸ್ ಅಷ್ಟೇ, ಬೆಡ್ ಆಪೋಸಿಟ್ ಬೆಡ್, ಒಂದು ಈ ಕಾಟು ಹಾಕ್ತಾರಲ್ವಾ ಅದ್ರಲ್ಲಿ ಆಪೋಸಿಟ್ ಬೆಡ್. ಬೆಳಗ್ಗೆ ಎದ್ದಾವಾಗ್ಲೇ ಗೊತ್ತು ಹಿಂಗೆ ತೀರೋಗಿದ್ದು ಅಂತ. ಅದು ಸೂಸೈಡ್ ಅಲ್ಲ, ಅದೊಂದು ಸೂಸೈಡ್ ಅಂತ ಮಾಡಿದ್ದಾರೆ. ಆಮೇಲೆ ನನ್ನ ಮಗಳನ್ನು ಇನ್ನೊಂದೇನೋ ಒಂದು ಕತೆ ಕಟ್ತಾರೆ. ಇನ್ನು
ನಮ್ಗೆ ಯಾಕೋ ಆ ನಿಟ್ಟಿನಲ್ಲಿ ಕಾಣಿಸ್ತಿದೆ ಇಷ್ಟು ರಿಪೋರ್ಟ್ ಈಗ FSL ರಿಪೋರ್ಟ್ ಬರ್ತಾ ಇಲ್ಲ. ಸ್ನೇಹಿತರ ಜೊತೆ ಹೇಗಿದ್ರು ನೀವು? ಸ್ನೇಹಿತರನ್ನ ಕಾಂಟ್ಯಾಕ್ಟ್ ಮಾಡುವಂತ ಪ್ರಯತ್ನ ಮಾಡಿದ್ರ? ಎಲ್ಲರನ್ನು ಮಾತಾಡಿದ್ವಿ. ಅಂದ್ರೆ ಎಲ್ರನ್ನು ನಾವೆಲ್ಲ ದೂರ ಹೋಗಿ ಮಾತಾಡಕ್ ಆಗ್ಲಿಲ್ಲ. 21 ಜನ ಮಕ್ಳಿದ್ರು 9th ಅಲ್ಲಿ. 21 ಜನದಲ್ಲಿ ಇವಾಗ ವಾಪಸ್ ಮುರಾರ್ಜಿಗೆ ಬಂದಿರೋದು ನಾನ್ ನೋಡ್ದಂಗ ಒಂದೇ ಸ್ಕೂಲ್, ಒಂದೇ ಮಗು. ಅಂದ್ರೆ 19 ಮಕ್ಳು ಬಿಟ್ಟೋಗಿದ್ದಾರೆ. ಇಲ್ಲಿರ್ತಾ ಇನ್ವೆಸ್ಟಿಗೇಷನ್ ಮಾಡಿದವಾಗ, ಪೊಲೀಸ್ನವರು ಇನ್ವೆಸ್ಟಿಗೇಷನ್ ಮಾಡಿದವಾಗ, ಪ್ರತಿಯೊಬ್ರು ಜಡ್ಜು ಇನ್ವೆಸ್ಟಿಗೇಷನ್ ಮಾಡಿದವಾಗ ಎಲ್ಲ ಮಕ್ಕಳು ಒಂದೇ ತರ ಹೇಳೋದು, ಆ ತರ ಯಾವುದೇ ಸಮಸ್ಯೆನೂ ಇಲ್ಲ. ದೊಡ್ಡವರು ಚಿಕ್ಕವರು ಎಲ್ರು ಶಮಿತಾ ಅಂದ್ರೆ ದಿ ಬೆಸ್ಟ್ ಸ್ಟೂಡೆಂಟ್ ಆ ತರನೇ ಹೇಳ್ತಿದ್ರು. ಟೀಚರ್ ಆಗ್ಲಿ, ಪ್ರಿನ್ಸಿಪಲ್ ಆಗ್ಲಿ ಯಾರು ಯಾವತ್ತು ಕಂಪ್ಲೇಂಟ್ ಮಾಡಿಲ್ಲ. ಆ ತರ ಇರೋ ಹುಡುಗಿನ ದಿಢೀರ್ನ ಈ ತರ ಸಾಯ್ತಾಳೆ ಅಂದ್ರೆ ನಂಬಕ್ ಸಾಧ್ಯನೇ ಇಲ್ಲ. ಸೂಸೈಡ್ ಅಂತೂ 100ಕ್ಕೆ 100 ಸೂಸೈಡ್ ಅಲ್ಲ, ಅದು 100% ಕೊಲೆ ಮಾಡಿದರೆ. ಅದ್ರಲ್ಲಿ ಪಕ್ಕ ಅಲ್ಲೇನೋ ಒಂದು ತಪ್ಪಾಗಿದೆ. ಅದನ್ನ ನನ್ನ ಮಗಳು ಪ್ರಶ್ನೆ ಮಾಡಿದಾಳೆ. ಪ್ರಶ್ನೆ ಮಾಡಿ ಇನ್ನೆಲ್ಲ ಹೊರಗಡೆ ಹೇಳ್ತಾಳಂತನೋ ಏನೋ ಗೊತ್ತಾಗ್ತಿಲ್ಲ. ಇದ್ರಲ್ಲಿ ಕೊಲೆ ಮಾಡಿದ್ದಾರೆ. ಎಲ್ಲಿಗ ಹೊರಟಾಗಿದ್ರು, ರೆಡಿ ಆದಾಗ ಈ ರೀತಿ ಒಂದು ಘಟನೆ ಆಗಿದೆ. ಅವಳು ಆಹಾರ ಮಂತ್ರಿ ಆಗಿದ್ಲು. ಎಲೆಕ್ಷನ್ ಅಲ್ಲಿ ಮುಂಚಿನ ದಿವಸ ಗೆದ್ದು ಆಹಾರ ಮಂತ್ರಿ ಅಂತ ಆಗಿದ್ಲು. ಅವಾಗ ಮಕ್ಳಿಗೆಲ್ಲ ಹೋಗಿ ರಾತ್ರಿ ಯಾರು ಸೂಸೈಡ್ ಮಾಡ್ಕೊಳ್ಳೋರು ಸೈಲೆಂಟ್ ಆಗಿರ್ತಾರೆ. ಬೇರೆ ಅವ್ರದ್ದು ಯೋಚನೆನೆ ಬೇರೆ ಇರುತ್ತೆ, ಏಕಾಂಗಿಯಾಗಿರ್ತಾರೆ, ಇಲ್ಲ ಅಳ್ತಾ ಇರ್ತಾರೆ. ಯಾಕಂದ್ರೆ ನಾನೊಂದ್ ಇಡೀ ಪ್ರಪಂಚ ಸಿಂಪಲ್, ನಾನೊಂದ್ ಶಾಲೆ ಬಿಟ್ಟು ಹೋಗ್ತಾ ಅಥವಾ ಅಪ್ಪ ಅಮ್ಮನ್ ಬಿಟ್ಟು ಹೋಗ್ತಾನೋ, ಫ್ರೆಂಡ್ಸ್ ಅನ್ ಬಿಟ್ಟು ಹೋಗ್ತಾನೋ, ನಮಗ್ ಬೇಜಾರಾಗುತ್ತೆ, ನಾವು ಅಳ್ತೀವಿ, ಮೌನವಾಗಿ ಏನೋ ಒಂಥರ ಬೇಜಾರಲ್ಲಿರುತ್ತೆ. ಆದ್ರೆ ಇಡೀ ಪ್ರಪಂಚ, ಊರು, ಅಪ್ಪ ಅಮ್ಮ ಎಲ್ಲದನ್ನು ಬಿಟ್ಟು ಹೋಗ್ತಾ ಯಾರೇ ಆದ್ರೂ ಯೋಚನೆ ಮಾಡ್ತಾರೆ, ಅಳ್ತಾರೆ, ಏಕಾಂಗಿಯಾಗಿ ಇರ್ತಾರೆ. ಅಥವಾ ಏನಾದ್ರೂ ಒಂದು ಡೆತ್ ನೋಟು, ನನ್ ಸಾವಿಗೆ ನಾನೇ ಕಾರಣ, ಅಥವಾ ನನ್ ಸಾವಿಗೆ ಬೇರೆಯವ್ರ ಕಾರಣ, ಇಲ್ಲ ಇಂಥ ಕಾರಣ ಅಂತ ಬರ್ದಿಡ್ತಾರೆ. ಏನೂ ಇಲ್ಲ, ರಾತ್ರಿ ಹೋಗಿ ಊಟಕ್ಕೆ ಬಡಿಸ್ತಾಳೆ, ಎಲ್ಲರಿಗೂ ಉಪ್ಪಿನಕಾಯಿ ಹಾಕ್ತಾಳೆ, ತರಕಾರಿ ಬಿಡ್ಬೇಡಿ, ತರಕಾರಿ ತಿನ್ನಿ, ಒಳ್ಳೇದು ಅಂತ ಹೇಳ್ತಾಳೆ. ಅನ್ನ ಯಾರು ಬಿಸಾಡ್ಬೇಡಿ, ಅನ್ನ ಬೆಳೆಯೋದು 1 ವರ್ಷದ ಕೆಲ್ಸ, ಬಿಸಾಡೋದು 1 ನಿಮಿಷದ ಕೆಲ್ಸ, ಈ ತರ ಎಲ್ಲ ಹೇಳ್ತಾಳೆ. ಅದಾದ್ಮೇಲೆ ನಾಳೆ ಬಗ್ಗೆ ಯೋಚನೆ ಮಾಡಿದಾಳೆ. ನಾಳೆ ಶನಿವಾರ, ನನ್ ಮಗಳು ತೀರೋಗಿದ್ ಶನಿವಾರ, ನಾಳೆ ಭಾನುವಾರ ಚಿಕನ್ ಕೊಡ್ತಾರೆ. ನೀವು ಚಿಕನ್ ಬೇಡದಿದ್ದವ್ರು ಚಿಕನ್ ಬೇಡ ಅಂತ ಹೇಳ್ಬೇಡಿ, ಬೇರೆ ಯಾರೋ ತಿಂತಾರೆ, ನೀವು ಬೇಡ ಅಂತ ಹೇಳಿದ್ರೆ ನೆಕ್ಸ್ಟ್ ಟೈಮ್ ಕಮ್ಮಿ ತರ್ತಾರೆ. ಈ ತರ ಎಲ್ಲ ಹೇಳಿದಾಳೆ. SLC ಮಕ್ಳಿಗೆಲ್ಲ ಹೇಳಿದಾಳೆ, ಅಕ್ಕಂದ್ರು ತಿಂತಾರೆ, ನೀವು ಬೇಡ ಅಂತ ಹೇಳ್ಬೇಡಿ. ಈಗ ಹೊಸ ಹುಡುಗರು ಬಂದಿರ್ತಾರಲ್ಲ, ಅವರೆಲ್ಲ ಖಾರ ಅಂದ ತಕ್ಷಣ ಏನ್ ಮಾಡ್ತಾರೆ, ಬೇಡ ಅಂತಾರೆ. ಕ್ವಾಂಟಿಟಿ ಜಾಸ್ತಿ ಕೇಳ್ತಾರೆ ಅಂತ ಹೇಳ್ಬಿಟ್ಟು ಖಾರ ಮಾಡ್ತಾರೆ. ಅದೆಲ್ಲ ಕಡೆ ಸಹಜ. ಅದು ಆ ಉದ್ದೇಶದಲ್ಲಿ ಅದನ್ನು ಯಾರು ನಾಳೆ ಬಗ್ಗೆ ಯೋಚನೆ ಮಾಡೋರು ಯಾರು ಸೂಸೈಡ್ ಮಾಡ್ಕೊಳ್ಳಲ್ಲ. ಏನಕ್ ಬೇಕು, ಎಲೆಕ್ಷನ್ಗಾದ್ರೂ ಏನಕ್ ನಿಲ್ಬೇಕು? ಅಥವಾ ನಾಳೆ ಚಿಕನ್ ಕೊಡ್ತಾರೆ, ಅದನ್ನ ಬೇಡ ಅಂತ ಹೇಳ್ಬೇಡಿ ಅಂತ ಯಾಕೆ ಹೇಳ್ತಾಳೆ? ನಾಳೆದೆಲ್ಲ ಯೋಚನೆನೂ ಇತ್ತು, ಎಲ್ಲಾ ಪ್ಲಾನು ಇತ್ತು. ಯಾವುದೇ ಕಾರಣಕ್ಕೂ ಅವಳು ಆತ್ಮಹತ್ಯೆ ಮಾಡ್ಕೊಂಡಿಲ್ಲ. ಇದು 100ಕ್ಕೆ 100% ಕೊಲೆ. ಹೋದ್ಸರಿ ಇದೇ ತರ 2 ಮಕ್ಳು ಕಾಲು ನೆಲದಲ್ಲಿದೆ, 2 ಮಕ್ಳ ಹತ್ರನು ಬಕೆಟ್ ಇಡ್ತಾರೆ, ಅದೇ ಆಂಗಲ್, ಅದೇ ಬಾತ್ರೂಮು, ಕಾಲ್ ನೆಲದಲ್ಲಿದೆ, ಮಧ್ಯೆ ಇದೇ ತರ ಕಟ್ಟೆ ಇದೆ, 6 ಇಂಚ್ ಕಟ್ಟೆ ಇದೆ ಅಲ್ಲಿ. ಈ ತರ ಎಲ್ಲ ಅದೆಲ್ಲದನ್ನು ನೋಡಿದ್ರೆ ಅದು 2 ಮಕ್ಳು ಒಂದೇ ತರ ಆಗಕ್ ಸಾಧ್ಯ ಇಲ್ಲ. ಹೆಂಗಿದೆ ಅಂದ್ರೆ ಒಂದು ಒರಿಜಿನಲ್, ಇನ್ನೊಂದು ಅದ್ರ ಜೆರಾಕ್ಸ್. ಹೌದು. ಇಲ್ಲ, ಅದನ್ನ ನೋಡಿದ್ರೆ 2 ಸಾವನ್ನು ಬೇರೆ ಅನ್ಸಲ್ಲ. 2 ಈಗ ಒರಿಜಿನಲ್, ಜೆರಾಕ್ಸ್, ಆತರ ಒಂದೇ ತರ ಬರುತ್ತೆ. ಒಂದೇ ತರ ವೇಲಲ್ಲೇ ಹಾಕ್ತಾರೆ, ಅದೇ ಆಂಗಲ್ಗೆ ಹಾಕ್ತಾರೆ. ಅದಿರೋದು 78 ಇಂಚ್ ಹೈಟ್. ನನ್ ಮಗಳು 61 ಇಂಚ್ ಹೈಟ್, ಬಕೆಟ್ 16 ಇಂಚ್ ಹೈಟ್. 16, 61, 77. ಆ ಆಂಗಲ್ ಇರೋದೇ 78 ಇಂಚ್. ಬಟ್ ಕಾಲ್ ನೆಲದಲ್ಲಿ ಬರುತ್ತೆ. ಬಕೆಟ್ ಅಲ್ಲಿ ಹತ್ಕೊಂಡು ಹಾಕಿದ್ರೆ ಒಂದು 6 ಇಂಚ್ ಕೆಳಗ್ ಬರ್ಬೋದು. ಅಂದ್ರೆ ಡೆತ್ ಆದ ತಕ್ಷಣ ವೆಯ್ಟ್ ಆಗುತ್ತೆ, ಸ್ವಲ್ಪ ಬರುತ್ತೆ. ಬಕೆಟ್ ಆಚೆ ಈಚೆ ಆಗಿಲ್ಲ, ಎಲ್ಲೂ ಆಗಿಲ್ಲ. ಬಕೆಟ್ ಒಂಚೂರು ಈಗ ಒದ್ದಾಡ್ತಾನಾದ್ರೂ ಅದ್ ಬೀಳ್ಬೇಕಾಗಿತ್ತು, ಅಥವಾ ದೂರ ಹೋಗ್ಬೇಕಾಗಿತ್ತು. ಏನೂ ಆಗಿಲ್ಲ, ಎಲ್ಲ ಅಲ್ಲೇ ಇದೆ, ಎಲ್ಲ ಸೆಟ್ಟಿಂಗ್. ಅದು ಪ್ರಿನ್ಸಿಪಲ್, ಈಗ ಹೋದ್ಸರಿ ಪ್ರಿನ್ಸಿಪಲ್ ಅವ್ರು ತಪ್ಪೇ ಮಾಡಿಲ್ಲ ಅಂದಿದ್ರೆ ರಾತ್ರಿ 11:30 ಒಳಗಾಗಿದೆ. ನನಗೆ ತಿಳಿಸಿರೋದು ಬೆಳಗ್ಗೆ 5:45. ಯಾಕ ರಾತ್ರಿ ನಮ್ಮನೆಗೆ ಬೆಳಗ್ಗೆ ಬಂದಿದ್ ಕಾರ್ ರಾತ್ರಿ ಬರ್ತಾ ಇರ್ಲಿಲ್ವಾ? ಅಡ್ರೆಸ್ ಗೊತ್ತಿಲ್ಲ ಅಂತಿಲ್ಲ. ಅಲ್ಲೇ ಒಬ್ಳು ಕ್ಲರ್ಕ್ ಕೆಲಸ ಮಾಡೋ ಹುಡುಗಿ ನಮ್ಮನೆ ಹತ್ರನೇ, ಕಾಲ್ನಡಿಗೆಯಲ್ಲಿ ಬರ್ಬೋದು ನಮ್ಮನೆಗೆ.
ಅಮ್ಮಮ್ಮ ಅಂದ್ರೆ ಒಂದು 500 ಮೀಟರ್ ಅಷ್ಟೇ ಮನೆ. ಬರ್ಬೋದಾಗಿತ್ತು ರಾತ್ರಿನೇ ಬಂದು ಹೇಳಿದಿದ್ರೆ ನಾನು ಏನು ಅಂತ ಹೋಗಿ ನೋಡ್ತಾ ಇದ್ದೆ. ಇವರು ಶಾಸಕರು PA ಹೋಗ್ತಾರೆ, ಇವರು ಕಂಪ್ಲೇಂಟ್ ಕೊಟ್ಟಿಲ್ಲ ಅವರು, ನಾನ್ ಕಂಪ್ಲೇಂಟ್ ಕೊಟ್ಟಿರೋದು. ನೀವು ಬೆಳಿಗ್ಗೆ ಹೋದ್ರ ಮೇಲೆ ಕಂಪ್ಲೇಂಟ್ ಇಲ್ಲ ಕಂಪ್ಲೇಂಟೇ ಕೊಟ್ಟಿಲ್ಲ. ನೀವು ಹೋದಾಗ ಅಲ್ಲಿನ ಪರಿಸ್ಥಿತಿ ಹೇಗಿತ್ತು? ಯಾರಾದ್ರೂ ಇದ್ರ? ನಾನು ಹೋದವಾಗ ಒಂದು ಅವರೇ ಟೀಚರ್ಸು, ವಾಚ್ಮೆನ್, ಹಿಂಗೆ ಒಂದ್ 7-8 ಜನ ಹೊರಗಡೆ ನಿಂತಿದ್ರು. ಅಲ್ಲಿ ನಿಂತಿದ್ದವಾಗ ನಾನ್ ಅನ್ಕೊಂಡೆ ಏನೋ ಬಿದ್ದು ಕೈ ಕಾಲು ಮುರ್ಕೊಂಡಿದ್ದಾಳೆ, ಏನೋ ಒಂದ್ ಆಗಿದೆ, ಒಟ್ನಲ್ಲಿ ಸೀರಿಯಸ್ ಆಗಿ ಏನೋ ಒಂದ್ ಆಗಿದೆ ಅಂತ ಗೊತ್ತಾಯ್ತು. ಬಟ್ ನನ್ಗೆ ಒಳಗ್ ಹೋಗಿ ನೋಡಿದ್ರ ಮೇಲೆ ಗೊತ್ತು ನನ್ ಮಗಳನ್ನ ಸಾಯಿಸಿ ನೇತಾಕಿದ್ದಾರೆ ಅಂತ. ಸ್ಟ್ರಾಂಗ್ ಇರೋ ಹುಡುಗಿರನ್ನ ಏನಕ್ಕೆ ಟಾರ್ಗೆಟ್ ಮಾಡುದು? ಯಾಕಂತಂದ್ರೆ ಆತ್ಮಹತ್ಯೆ ಮಾಡ್ಕೊಂತಾರೆ ಅಂತಂದ್ರೆ ಅದಕ್ಕೆ ಕಾರಣ ಇರ್ಬೇಕು. ಆತ್ಮಹತ್ಯೆ ಆದ್ರೂನು, ಯಾವುದೇ ಮಕ್ಳು ಆತ್ಮಹತ್ಯೆ ಆದ್ರೂನು ಅದು ಕಾರಣ ಪ್ರಿನ್ಸಿಪಲ್, ಅಲ್ಲಿನ ವಾರ್ಡನ್ನು, ಅಲ್ಲಿನ ವ್ಯವಸ್ಥೆ ಮಂಡಳಿ ನೋಡ್ಕೊಳ್ಳೋರೇ ಆಗಿರ್ತಾರೆ ಬಿಟ್ರೆ ಇನ್ನೊಬ್ರು ಆಗಿರಲ್ಲ. ಯಾಕೆಂದ್ರೆ ಅವ್ರಿಗೇನೋ ಕೊರತೆ ಇದೆ, ಅವ್ರಿಗೇನೋ ಪ್ರಾಬ್ಲಮ್ ಆಗಿದೆ, ಅದಕ್ಕೆ ಅವರೇ ಕಾರಣ. ಈಗ ನಾವಲ್ಲಿ ಬಿಟ್ಟು ಬರ್ತೀವಿ ಅಂದ್ರೆ ಅವರೇ ಅಪ್ಪ ಅಮ್ಮ, ಗುರು, ದೈವ ಎಲ್ರು ಅವರೇ. ಅವರು ಅಷ್ಟು ಕಾಳಜಿಯಿಂದ ನೋಡ್ಕೋಬೇಕಾಗಿತ್ತು. ಆತ್ಮಹತ್ಯೆ ಅಂದ್ರೂ ಅದು ಅವ್ರ ಮೇಲೆ ಕೇಸ್ ಆಗ್ಬೇಕು, ಅವ್ರಿಗೆ ಶಿಕ್ಷೆ ಆಗ್ಬೇಕು. IPC 306 ಪ್ರಕಾರ ಅದು ಆತ್ಮಹತ್ಯೆನೂ ದೊಡ್ಡ ಕ್ರೈಮೇ. ಅದಕ್ಕೆ ಅವರೇ ಕಾರಣಗಳು ಗೊತ್ತಾಗ್ಬೇಕು. ಇನ್ನೇನೋ ಡೆತ್ ನೋಟ್ ಬಗ್ಗೆ ಒಂದಷ್ಟು ವಿಚಾರಗಳು ಬಂತು. ಏನು ಬರ್ದಿಲ್ಲ ಡೆತ್ ನೋಟ್, ಅದ್ ನಾನು ಓದಿದ್ದೀನಿ. ಐ ಮಿಸ್ ಯು ಅಂತ ಬರ್ದಿದ್ದಾಳೆ, ಐ ಮಿಸ್ ಯು ಅಂತ ಬರ್ದಿದ್ದಾಳೆ. ಅದು ನನ್ ಮಗಳು ಬರ್ದಿದ್ದಾಳೆ ಅಂತ ನಾನು ಹೇಳಲ್ಲ, ಯಾಕೆಂದ್ರೆ ಆ ಹ್ಯಾಂಡ್ ರೈಟಿಂಗ್ ನನ್ ಮಗಳದ್ದಲ್ಲ. ಇತ್ತ ನಿಮ್ಮ ಹತ್ರ ಆ ಲೆಟರ್? ಯಾರ ಹತ್ರ ಇದೆ? ಅದು ಈಗ FSL ಟೆಸ್ಟಿಗೆ ಹೋಗಿದೆ, ಅದಿನ್ನು ಬಂದಿಲ್ಲ ಗೊತ್ತಿಲ್ಲ. ಬಟ್ ನಾವು ಕೇಳ್ದಾಗ ಬಂದಿಲ್ಲ ಅಂತಾರೆ. ಅದ್ರಲ್ಲಿ ಸತ್ಯ ಗೊತ್ತಾಗ್ಬೇಕು. ಅದಾದ್ಮೇಲೆ ನನಗದು 100% ಅನ್ಸಿದೆ ಅದು ನನ್ನ ಮಗಳದ್ದಲ್ಲ. ಆಮೇಲೆ ಅವ್ರು ಹೇಳ್ತಾರೆ ಅದನ್ನ ಡೆತ್ ನೋಟ್ ಬರ್ದಿಟ್ಟಿದ್ದಾಳೆ ಅಂತ. ಸೊ ನಾನು ಅದಕ್ಕೂ ನಾನು ಕಾನೂನು ಹೋರಾಟ ಮಾಡೇ ಮಾಡ್ತೀನಿ. ಐ ಮಿಸ್ ಯು ಯಾವ್ದೇ ಕಾರಣಕ್ಕೂ ಡೆತ್ ನೋಟ್ ಅಲ್ಲ. ಎಲ್ರಿಗೂ ಬರಿತೀವಿ ನಾವು. ಅಕಸ್ಮಾತ್ ಯಾರ ಹತ್ರನೋ ಒಂದು ಸಿಟ್ ಮಾಡ್ಕೊಂಡು ಜಗಳ ಮಾಡ್ಕೊಂಡು ಮಾತಾಡ್ಲಿಲ್ಲ ಅಂದ್ರೂ ನಾವೊಂದು ಇದ್ ಬರಿತೀವಿ ಐ ಮಿಸ್ ಯು ಅಂತ. ಅಥವಾ ನಾವೆಲ್ಲ ಟ್ರಿಪ್ ಹೋದವಾಗ ನನ್ಗೆ ದೂರ ಆಗ್ತಾನೆ ಅಂದಾಗ ಆ ಟೈಮಲ್ಲಿ ಐ ಮಿಸ್ ಯು, ಆ ಸ್ಪಾಟ್ ಟೈಮಿಗೆ 10 ನಿಮಿಷ ಆಗ್ಲಿ, 1 ಗಂಟೆ ಆಗ್ಲಿ, 1 ದಿವಸ ಆಗ್ಲಿ ಐ ಮಿಸ್ ಯು ಅಂತಾನೆ ಹೇಳೋದು. ಅದನ್ನ ಯಾರು ಡೆತ್ ನೋಟು ಅಂತ ಹೇಳಲ್ಲ. ಯಾರನ್ನೋ ಕಳ್ಕೊಂಡ್ರ ಮೇಲೆ ಐ ಮಿಸ್ ಯು ಅಂತ ಬರಿತೀವಿ. ಅದ್ ಬಿಟ್ಟು ನಾನು ಹೋಗ್ತೀನಿ ಅಂತ ಐ ಮಿಸ್ ಯು ಅಂತ ಯಾರು ಬರೆಯಲ್ಲ. ಯಾರನ್ನಾರು ಏನಾದ್ರೂ ಕಳ್ಕೊಂಡ್ರೆ ಐ ಮಿಸ್ ಯು ಬರಿತೀವಿ, ಐ ಮಿಸ್ ದಟ್ ಆತರ ಏನೋ ಬರಿತೀವಿ. ಅದು ಬಿಟ್ಟು ಸಾಯ್ತೀನಿ ಅನ್ನೋರು ಐ ಮಿಸ್ ಯು ಅಂತ ಬರೆಯಲ್ಲ. ಇದೆಲ್ಲ ಒಂದು ಕಟ್ಟು ಕತೆ. ಹಂಗಾಗಿ ಡೆತ್ ನೋಟ್ ಅಂತ ಎಲ್ಲೂ ಬರ್ದಿಲ್ಲ. ಈಗ ಡೆತ್ ನೋಟ್ ಬರೆಯೋರು ಹೆಂಗ್ ಬರೀತಾರೆ ಅಂದ್ರೆ ನನ್ ಸಾವಿಗೆ ನಾನೇ ಕಾರಣ, ಅಥವಾ ನನ್ ಸಾವಿಗೆ ಇಂಥವ್ರ ಕಾರಣ, ಅಥವಾ ನನ್ ಸಾವಿಗೆ ಈ ತರ ನನ್ಗೆ ವೈಯಕ್ತಿಕವಾಗಿ ಯಾವ್ದೋ ಒಂದು ಕಾಯಿಲೆ ಕಾರಣ, ಏನೋ ಒಂದು ಈ ತರ ಏನೋ ಒಂದು ಬರ್ದೇ ಬರೀತಾರೆ. ನನ್ ಮಗಳು ಡೈರಿ ಬರಿತಾ ಇದ್ಲು, ಇದುವರೆಗೂ ಆ ಡೈರಿ ಸಿಕ್ಕಿಲ್ಲ ನನ್ಗೆ, ಇದುವರೆಗೂ ಸಿಕ್ಕಿಲ್ಲ. ನಾನು ಪೊಲೀಸ್ನವ್ರ ಹತ್ರನೂ ಹೇಳಿದೀನಿ, ಬಟ್ ಆ ಡೈರಿ ವಿಷಯ ಇನ್ನೂ ಬರ್ತಾ ಇಲ್ಲ ಆಚೆಗೆ. ಫ್ರೆಂಡ್ಸ್ ಹತ್ರ ಎಲ್ಲ ವಿಚಾರಿಸಿದ್ರ? ಫ್ರೆಂಡ್ಸ್ ಹೇಳ್ತಿದ್ದಾರೆ ಬರಿತಿದ್ಲು ಅಂತ, ಬಟ್ ಡೈರಿ ಸಿಕ್ಕಿಲ್ಲ. ಡೈರಿ ಸಿಕ್ಕಿಲ್ಲ ಅಂದ್ರೆ ಅರ್ಥ ಮಾಡ್ಕೋಬೇಕು ನೀವು, ಅದು ಪ್ರೀ ಪ್ಲಾನ್ ಮಾಡ್ರು. ಡೈರಿಲಿ ಏನೋ ಬರ್ದಿದ್ದಾಳೆ. ಮಕ್ಳೇ ಹೇಳ್ತಾರೆ ರಾತ್ರಿ ಕುತ್ಕೊಂಡು ಏನೋ ಬರ್ದಿದ್ದಾಳೆ ಅಂತ. ಮಕ್ಳೇ ಹೇಳಿದ್ದಾರೆ, ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ರಾತ್ರಿ ಇದ್ದಿದ್ದ ಡೈರಿ ಹಗ್ಲಿಗೆ ಕೇಳಿದ್ರೆ ಇಲ್ಲ ನಮ್ಗೆ ಗೊತ್ತಿಲ್ಲ, ಸಿಕ್ಕಿಲ್ಲ ಅಂತ ಹೇಳ್ತಾರೆ. ಸೊ ಇದೆಲ್ಲ ನಮ್ಗೆಲ್ಲದು ಸಾಕ್ಷಿನೇ. ಅದು 11 ಗಂಟೆಗೆ ಈ ರೀತಿ ಒಂದು ಅನಾಹುತ ಆಗಿದೆ. 5 ಗಂಟೆ ತನಕ ಏನ್ 5:15 ಕಂಪ್ಲೇಂಟ್ ಕೊಟ್ಟಿಲ್ಲ. ಅದೇ ಹೇಳದ್ನಲ್ಲ, ಕಂಪ್ಲೇಂಟೇ ಕೊಟ್ಟಿಲ್ಲ ಇವರು. ಅವ್ರು ಯಾರೋ ಕೇಳಿದ್ರು, ನಮ್ಮವ್ರ ಯಾರೋ ಕೇಳಿದ್ರು, ಅವಾಗ ಹೇಳ್ತಾರೆ ಇನ್ಸ್ಪೆಕ್ಟರ್ ನಂಬರ್ ಇಲ್ಲ ಅಂತ. ಒಂದ್ ಚಾರ್ಟ್ ಇರುತ್ತೆ ಎಲ್ಲಾ ಗವರ್ಮೆಂಟ್ ಇದ್ರಲ್ಲೂ, ಎಲ್ಲಾ ಪ್ರೈವೇಟ್ ಸ್ಕೂಲ್ ಅಲ್ಲೂ ಒಂದ್ ಚಾರ್ಟ್ ಇರುತ್ತೆ, ಹಾಕ್ಲೇಬೇಕು. ಅದು ಮಕ್ಕಳ ವಸತಿ ಗೃಹ ಅಂತಂದ್ರೆ ಖಂಡಿತವಾಗ್ಲೂ ಹಾಕ್ಲೇಬೇಕು. ಆ ಇದ್ರಲ್ಲಿ ಇದೇ ಮಾಡಿಲ್ಲ ಇವರು, ಅಂದ್ರೆ ಇವ್ರು ಕೊಲೆ ಮಾಡಿದ್ದಾರೆ. ಹಂಗಾಗಿ ಈಗ ನಮ್ಗೊಂದೇನೋ ಒಂದ್ ಕಾರಣ ಹೇಳ್ಬೇಕು, ಈ ಟೈಮಲ್ಲಿ ಇಲ್ಲ, ಅದಿಲ್ಲ, ಇದಿಲ್ಲ ಅಂತ. ಇವರು SI ನಂಬರ್, ಪೊಲೀಸ್ ನಂಬರೇ ಇಲ್ಲ ಅಂತ ಇದ್ದಾರೆ. ಅದಾದ್ರ ಮೇಲೆ ಇನ್ನೊಂದು ಇದೇನು ಅಂದ್ರೆ, ಒಬ್ಬೊಬ್ರು ಒಂದೊಂದು ಹೇಳಿಕೆ ಕೊಡ್ತಾರೆ. ಅವ್ರ ಹೇಳಿಕೆಗಳಲ್ಲೇ ಗೊಂದಲ ಇದೆ. ಟೀಚರ್ಸ್ಗಳೇ ತನಿಖೆ ಮಾಡ್ತಾ ಇದಾರೆ ಅಂತ ಅನ್ನಿಸ್ತಾ ಇದೆಯಾ? ತನಿಖೆ ಅಂದ್ರೆ ಈ 15 ದಿವಸಕ್ಕೊಂದ್ಸರಿ, 20 ದಿವಸಕ್ಕೊಂದ್ಸರಿ ಬರ್ತಾರೆ. ನಮ್ಮ ಮನೆಗೆ ಬಂದಿದ್ದಾರೆ.
ಬರ್ತಾರೆ, ಮಾತಾಡ್ಸ್ಕೊಂತಾರೆ, ಅವ್ರಿಗೆ ಏನೇನ್ ಹೇಳಿಕೆ ಬೇಕು ಅದೆಲ್ಲ ತಗೊಂಡು ಹೋಗ್ತಾರೆ. 15 ಸರಿ ಕಳ್ರ ತರ ನಮ್ಮನ್ನೇ ಹೇಳಿಕೆ ತಗೊಂಡಿದ್ದಾರೆ ಬಿಟ್ರೆ ಅಲ್ಲಿ ಆಡಳಿತ ಮಂಡಳಿಲಿರೋರ್ನ ಆತರ ಇದ್ ಮಾಡ್ಲೇ ಇಲ್ಲ. ನಮ್ಮ ಹತ್ರನೇ ಈಗ ಸುಮಾರು ಒಂದ್ 5-6 ಸರಿ ನಮ್ಮ ಹತ್ರ ಆಯ್ತು. ಜಡ್ಜ್ ಆಯ್ತು, ಪೊಲೀಸ್ನವ್ರ ಆಯ್ತು, ಇನ್ನೊಬ್ರು ಬೇರೆ SI ಬಂದ್ರು ಅವ್ರಾಯ್ತು, ಹಳೆ SI ಆಯ್ತು, ಈ ತರ ಒಬ್ಬೊಬ್ರು ನಂತರ ಹೇಳಿಕೆ ತಗೊಂಡು ಹೋಗ್ತಿದ್ದಾರೆ. ಬಟ್ ಯಾರ ಮೇಲೂ ಕ್ರಮ ಆಗಿದ್ ಕಾಣ್ತಾ ಇಲ್ಲ. ಕ್ರಮ ಅಂದ್ರೆ ಕ್ರಮ ಆಗ್ಲೇಬೇಕು. ಈಗ ತಪ್ಪಿತಸ್ಥರು ಅಂತಲ್ಲ, ಅವ್ರ ಆ ಸ್ಥಾನದಲ್ಲಿ ಇದಾರೆ ಅಂದ್ರೆ ಅವ್ರು ತಪ್ಪಿತಸ್ಥರೆ. ಒಬ್ರು ವಾಚ್ಮ್ಯಾನ್ ಇದ್ದು ಕಳ್ತನ ಆಯ್ತು ಅಂದ್ರ ಮೇಲೆ ವಾಚ್ಮ್ಯಾನೇ ಕಳ್ಳ ಆಗಿರ್ಬೇಕು. ಯಾಕೆಂದ್ರೆ ನೈಟು ವಾಚ್ಮ್ಯಾನೇ ಅಲ್ಲಿ ಕಾವಲ್ಗಾರ, ಅವನ್ ಬಿಟ್ರೆ ಒಳಗಡೆ ರಾತ್ರಿ ಯಾರು ಬರಲ್ಲ. ರಾತ್ರಿ ಕಳ್ತನ ಆಯ್ತು ಅಂದ್ರೆ ಅವನೇ ಕಾರಣ, ಹಗಲು ಕಳ್ತನ ಆಯ್ತು ಅಂದ್ರೆ ಒಳಗಡೆ ಕೆಲಸ ಮಾಡೋರ್ ಕಾರಣ. ಇದು ಕೊಲೆ ಆಗಿದ್ದು ಈಗ ರಾತ್ರಿ. ವಾರ್ಡನ್ನು, ವಾಚ್ಮ್ಯಾನು, ಪ್ರಿನ್ಸಿಪಲ್ A1 ಆರೋಪಿ. ಯಾಕೆ ಅಂದ್ರೆ ಪ್ರಿನ್ಸಿಪಲ್ ಜವಾಬ್ದಾರಿ ಇರಬೇಕು, ಜವಾಬ್ದಾರಿ ಇದೆ, ಆ ಜವಾಬ್ದಾರಿ ನಿಭಾಯಿಸಿಲ್ಲ ಇವ್ರು ಆ ಜವಾಬ್ದಾರಿಲಿರೋಕೆ ಅರ್ಹತೆನೆ ಅಲ್ಲ. ಯಾಕೆ ಅಂದ್ರೆ 3 ಸಾವಾಗಿದೆ. 3 ಸಾವಲ್ಲೂ ಇವರು ಆ ಜವಾಬ್ದಾರಿ ಕಾಣ್ಲಿಲ್ಲ. ಇದಾದ ನಂತರ ಒಂದು 3-4 ದಿನಗಳ ಕಾಲ ಹೋರಾಟವನ್ನ ಮಾಡ್ತಾರೆ. ಹೋರಾಟಗಾರರಿಗೂ ಎಲ್ಲೋ ಒಂದ್ ಕಡೆ ತೊಂದ್ರೆ ಆಯ್ತು, ಅದ್ರ ಬಗ್ಗೆ ಏನ್ ಹೇಳ್ತೀರಾ? 3 ಸ್ಟ್ರೈಕ್ ಆಯ್ತು. 3 ಸ್ಟ್ರೈಕ್ ಮಾಡ್ದು 3 ದಿವಸ ಕೊಪ್ಪದಲ್ಲಿ. ಅದಾದ್ರ ಮೇಲೆ ನಮ್ ಕೆಲವು ಸ್ನೇಹಿತರು ಹುಡುಗರು ಪೋಸ್ಟ್ ಅಭಿಯಾನ ಮಾಡೋದು. ವಾಟ್ಸಪ್, ಫೇಸ್ಬುಕ್ ಅಲ್ಲಿ ಪೋಸ್ಟ್ ಅಭಿಯಾನ ಮಾಡೋದು. ಯಾರ ಮೇಲೂ ತುಚ್ಛವಾಗಿ ಯಾವುದೇ ಹೇಳಿಕೆ ಕೊಟ್ಟಿಲ್ಲ, ಯಾರ ಹೆಸರನ್ನು ಬ್ಲೇಮ್ ಸಾವಿಗೆ ನ್ಯಾಯ ಕೇಳ್ತಿದಾರೆ ಅಂದ್ರೆ ಅದ್ರಲ್ಲಿ ಏನು ತಪ್ಪಿಲ್ಲ. ಹೋರಾಟ ಅದು ಎಲ್ಲರ ಹಕ್ಕು, ಹೌದು, ಅದು ಸಾರ್ವಜನಿಕರ ಹಕ್ಕು, ಮಾನವ ಹಕ್ಕು. ಅದು ಮಾನವ ಹಕ್ಕನ್ನ ಇವರು ಪ್ರಶ್ನೆ ಮಾಡಂಗಿಲ್ಲ. ತಪ್ಪಾಗಿ ಪ್ರಶ್ನೆ ಮಾಡಿದ್ದಿದ್ರೆ ಕೇಳ್ಬೋದಿತ್ತು. ಇವರು ಆ ಹುಡುಗರಿಗೆ ನೋಟಿಸ್ ಕೊಡ್ತಾರೆ, ಪೋಸ್ಟ್ ಕಾರ್ಡ್ ಮಾಡಿದ್ಕೆ ಆ ಹುಡುಗರಿಗೆ ನೋಟಿಸ್ ಕೊಡ್ತಾರೆ. ಇವ್ರು ಹೋರಾಟಗಾರರನ್ನ ಬಾಯಿ ಮುಚ್ಚಿಸ್ತಾರೆ. ಇವ್ರು ಯಾಕೆ ಕರೆಕ್ಟ್ ಆಗಿ ತನಿಖೆ ಮಾಡ್ತಾ ಇಲ್ಲ? ಇವ್ರ ತನಿಖೆ ಸರಿಯಾದ ಹಾದಿಲೇ ಹೋಗಿದ್ದಿದ್ರೆ, ಸರಿಯಾದ ಮಾರ್ಗದಲ್ಲಿ ಅವ್ರು ತನಿಖೆ ಮಾಡಿದ್ದಿದ್ರೆ ಅವ್ರು ಪೋಸ್ಟ್ ಅಭಿಯಾನ ಯಾಕೆ ಮಾಡ್ತೀವಿ ನಾವು? ಯಾರ ಹತ್ರನಾದ್ರೂ ಯಾಕೆ ಕೇಳ್ತೀವಿ? ಪೊಲೀಸ್ನವ್ರು ನಮ್ಮ ಹತ್ರ ದುರ್ವರ್ತನೆಯಿಂದ ಯಾಕೆ ನಡ್ಕೊಂತಾರೆ? ಇವ್ರ ಕೆಲಸ ಇವ್ರು ಕರೆಕ್ಟ್ ಮಾಡಿದ್ರೆ ನಾವು ಪ್ರಶ್ನೆ ಮಾಡ್ತಾ ಇರ್ಲಿಲ್ಲ. ಕರ್ನಾಟಕ ಪೊಲೀಸ್ ಬೆಸ್ಟ್ ಪೊಲೀಸು ನಮ್ಮ ಭಾರತದಲ್ಲಿ. ಆದ್ರೆ ನನ್ನ ಮಗಳ ಪ್ರಕರಣದಲ್ಲಿ ಅದು ಕಾಣ್ತಾ ಇಲ್ಲ, ಅಮೋಲಿನ ಪ್ರಕರಣದಲ್ಲಿ ಕಾಣ್ತಾ ಇಲ್ಲ, ಈಗ ಕೆಲವು ಪ್ರಕರಣದಲ್ಲಿ ಕಾಣ್ತಾ ಇಲ್ಲ. ಈ ಒಂದು ಇನ್ಸಿಡೆಂಟ್ ಆದ್ರ ಮೇಲೆ ಈಗ ಪ್ರೆಸೆಂಟ್ ಮೊರಾರ್ಜಿ ದೇಸಾಯಿ ವಸತಿ ಸ್ಥಳದ ವ್ಯವಸ್ಥೆಗಳು ಹೇಗಿದಾವೆ? ಅಲ್ಲಿ ಏನಾಗ್ತಾ ಇದೆ? ಕ್ಯಾಮ್ರಾ ಒಂದು ಹಾಕಿದ್ದಾರೆ. ಆ ಗೋಡೆಗೆಲ್ಲ ಪೇಂಟ್ ಇಲ್ದೇನೆ ಒಂದು 20 ವರ್ಷ ಆಗಿರ್ಬೋದು. ನೀರಿನ ವ್ಯವಸ್ಥೆ ಇಲ್ಲ. ಆಮೇಲೆ ಮಲೆನಾಡಲ್ಲಿ ಬಟ್ಟೆ ಒಣಸ್ಬೇಕಾದ್ರೆ ಭಾರಿ ಕಷ್ಟ ಇದೆ, ಅದಕ್ಕೂ ವ್ಯವಸ್ಥೆನೇ ಇಲ್ಲ. ಪಾಪ ಬಯಲ್ಸಿ ಮೇಲೆ ಬಟ್ಟೆ ನೆಲದಲ್ಲಿ ಒಣಸ್ತಾರಲ್ಲ, ಆ ತರ ಎಲ್ಲ ಇದು ಮಕ್ಳು ಪಾಪ ಅಲ್ಲೆಲ್ಲ ಬಟ್ಟೆ ಹಾಕೊಂಡು ಅಲ್ಲಿ ಹೋದ್ರೆ ಆ ಬಟ್ಟೆ ಇದಾಗಿರೋ ಸ್ಮೆಲ್ ಬರುತ್ತೆ. ಮಳೆಗಾಲದಲ್ಲಿ ಒಣದಿರಲ್ಲ, ವೆಟ್ ಥಂಡಿಲಿ ಸ್ಮೆಲ್ ಬರುತ್ತೆ ಅಲ್ಲಿ. ಅಷ್ಟು ಆ ವ್ಯವಸ್ಥೆಯಲ್ಲಿ ಮಕ್ಳು ಬದುಕ್ತಾ ಇದ್ದಾರೆ. ಇವಾಗ 78 ಮಕ್ಳಲ್ಲಿ ಸುಮಾರು ಜನ TC ತಗೊಂಡೋಗಿದ್ದಾರೆ. ನಾನು ಮೀಟಿಂಗ್ ಹೋದಾಗ ಅದನ್ನೇ ಕೇಳ್ಕೊಂಡೆ, ದಯವಿಟ್ಟು ಇಲ್ಲಿ ಸೇರ್ಸೋ ಬದಲು ನೀವೆಲ್ಲ ತಗೊಂಡೋಗಿ ಸೇರಿಸಿ. ಅಟ್ಲೀಸ್ಟ್ ಮಕ್ಳು ಓದ್ಲಿಲ್ಲ ಅಂದ್ರು ಬದುಕಿ ಆದ್ರೂ ಇರ್ತಾರೆ. ಬದುಕಿದ್ರೆ ಭಿಕ್ಷೆ ಬೇಡ ಆದ್ರೂ ತಿನ್ಬೋದು ಅಂತಾರಲ್ಲ, ಎಲ್ಲಾದ್ರೂ ಬದುಕಿರ್ತಾರೆ, ಏನೋ ಒಂದ್ ಕೆಲಸ ಮಾಡ್ಬೋದು. ಓದ್ದೋರಿಗೆಲ್ರಿಗೂ ಏನ್ ಕೆಲಸ ಸಿಗುತ್ತೆ ಅಂತ ಯಾರು ಅಗ್ರಿಮೆಂಟ್ ಕೊಟ್ಟಿಲ್ಲ. ನಮ್ಗೊಂದು ಬುದ್ಧಿಗೆ ಜನರಲ್ ನಾಲೆಡ್ಜ್ ಇರ್ಬೇಕು ಅಂತ 4 ಅಕ್ಷರ ಕಲಿಬೇಕು ಬಿಟ್ರೆ ಮತ್ ಯಾವ್ದಕ್ಕೂ ವಿದ್ಯೆ ಎಲ್ಲದಕ್ಕೂ ಕೆಲಸ ಬರಲ್ಲ. ಎಲ್ಲದಕ್ಕೂ ಎಕ್ಸ್ಪೀರಿಯನ್ಸೇನೆ ಬದುಕಕ್ ಸಾಧ್ಯ. ಓದ್ದವ್ರು ಎಲ್ರು ಜಾಬ್ ಮಾಡೇ ಬದುಕ್ತಾರೆ ಅನ್ನೋದು ಸುಳ್ಳು. ಜಾಬ್ ಇದ್ದವರು ಬಿಟ್ಟು ಬಂದು ಕೃಷಿ ಮಾಡಿ ಬದುಕೋರು ಎಷ್ಟೋ ಜನ ಇದ್ದಾರೆ. ಹಂಗಾಗಿ ಓದೋದೆಲ್ಲ ಒಂದು ಸರ್ಟಿಫಿಕೇಟ್ ಅಷ್ಟೇ, ಒಂದು ಲೆಟರ್ ಅಷ್ಟೇ. ಆದ್ರಿಂದ ಮಕ್ಕಳ ಪ್ರಾಣದ ಮೇಲೆ ಯಾರು ಆಟ ಆಡ್ಬಾರ್ದು. ಮತ್ ಪೋಷಕರು ಹಂಗೆ, ಅಲ್ಲಿ ಏನ್ ವ್ಯವಸ್ಥೆ ಇದೆ ಅದೆಲ್ಲ ನೋಡ್ಕೊಂಡೇ ಬಿಡ್ಬೇಕು. ನಾವು ಕೆಟ್ರ ಮೇಲೆ ಬುದ್ಧಿ ಬಂತು ಅಂತಾರಲ್ಲ,
ನಮ್ಗೆ ಆ ತರ ಅನ್ಸ್ತಿದೆ ಈಗ ನಾವು ಕೆಟ್ಟೋಗ್ಬಿಟ್ಟು ಅಂತ. ನಿಮ್ ಮಗಳು ವಸತಿ ಗೃಹದಲ್ಲಿ ಇರ್ಬೇಕಂದ್ರೆ ಎಷ್ಟು ದಿನಕ್ಕೊಮ್ಮೆ ಕಾಂಟ್ಯಾಕ್ಟ್ ಮಾಡ್ಬೋದಿತ್ತು? ವಾರದಲ್ಲಿ ಶನಿವಾರ ಮಧ್ಯಾಹ್ನ ಮೇಲೆ ಹಾ. ಅಥವಾ ಭಾನುವಾರ ಫೋನ್ ಮಾಡ್ಬೋದಾಗಿತ್ತು. ಹ್ಮ್. ಆಮೇಲೆ ಹೋಗ್ ಬರ್ಬೋದು, ಹ್ಮ್. ಭಾನುವಾರ ಎಲ್ಲ ಹೋಗ್ ಬರ್ಬೋದು, ಹೋಗಿ ಮಾತಾಡ್ಸ್ಕೊಂಡ್ ಬರ್ಬೋದು. ಹೊರಗಿನ ಅಥವಾ ಒಳಗ್ ಹೋಗ್ಬೋದು? ಒಳಗಂದ್ರೆ ಅಲ್ಲೇ ಸೆಕ್ಯೂರಿಟಿ ರೂಮ್ ಹತ್ರನೇ ಒಂದು ಇದ್ ಮಾಡಿದ್ದಾರೆ, ಕುತ್ಕೊಂಡು ಮಾತಾಡಕ್ಕೆ ಒಂದು ಜಾಗ ಮಾಡಿದ್ದಾರೆ, ಅಲ್ಲಿ ಮಾಡ್ಬೋದಾಗಿತ್ತು. ಅಲ್ಲಿ ನಾವು 15 ದಿವಸಕ್ಕೊಂದ್ಸರಿ ಟೈಮ್ ಇದ್ರೆ ವಾರದಲ್ಲಿ ಒಂದ್ಸರಿ ಎಲ್ಲ ಹೋಗ್ತಾ ಇದ್ದೆ. ತಿಂಗಳಲ್ಲಿ ಹೋಗಿದ್ದು ಇದೆ, 1 ತಿಂಗಳು ಹೋಗ್ದೇನೆ ತಿಂಗಳಲ್ಲಿ ಹೋಗಿದ್ದು ಇದೆ. ಯಾವತ್ತು ನನ್ ಮನೇಲಿ ಬರ್ಲಿಲ್ಲ, ಆತರ ಯಾವತ್ತು ಬೇಜಾರಲ್ಲಿ ಇರ್ಲಿಲ್ಲ ನನ್ನ ಮಗಳು. ಹಂಗಾಗಿ ಆತರ ಎಲ್ಲ ಏನು ಸಮಸ್ಯೆ ಇರ್ಲಿಲ್ಲ. ಫೋನ್ ಒಂದು ಸಮಸ್ಯೆ ಇತ್ತು. ಫೋನ್ ಅಂದ್ರೆ 78 ಹೆಣ್ಮಕ್ಳಿದ್ರು ಈ ವರ್ಷ. 78 ಹೆಣ್ಮಕ್ಳಿಗೆ ಒಂದೇ ಫೋನ್. ಫಸ್ಟ್ 100 ಚಿಲ್ಲರೆ ಹೆಣ್ಮಕ್ಳಿದ್ರು, ಅವಾಗ್ಲೂ ಒಂದೇ ಫೋನ್ ಅದೆಲ್ಲ ಎಲ್ರು ಅಡ್ಜಸ್ಟ್ ಮಾಡ್ಕೊಂತ ಇದ್ದು. ಯಾವತ್ತೂ ಅಲ್ಲಿ ಅಷ್ಟು ಅವ್ಯವಸ್ಥೆ ಇದ್ರು ಯಾವ ಮಕ್ಳು ನಮ್ಗೆ ಅದ್ ಸರಿ ಇಲ್ಲ ಇದ್ ಸರಿ ಇಲ್ಲ ಅಂತ ಯಾವತ್ತು ಕಂಪ್ಲೇಂಟು ಮಾಡಿಲ್ಲ, ಯಾರ ಬಗ್ಗೆನೂ ಕಂಪ್ಲೇಂಟ್ ಮಾಡಿಲ್ಲ. ಬಟ್ ಅಲ್ಲೇನೋ ನಡೀತಿದೆ. ಹೆಂಗೆ ಅಂದ್ರೆ ಪ್ರತಿ ಮಕ್ಳು ರಾತ್ರಿನೇ ಸಾಯ್ತಾರೆ, ಬೆಳಗ್ಗೆ ಮಕ್ಳೇ ಹೋಗಿ ನೋಡ್ಬೇಕು, ರಾತ್ರಿ ಆದ್ರೂ ಮಕ್ಳೇ ನೋಡ್ಬೇಕು. ದೊಡ್ಡವ್ರು ಯಾರು ಇದುವರೆಗೂ ಹೋಗಿ ನೋಡಿಲ್ಲ, 2ರಲ್ಲೂ ನೋಡಿಲ್ಲ. ಅಂದ್ರೆ ಮಕ್ಳೇ ನೋಡಿ ಹೇಳಿದ್ರು, ನಮಗ್ ಗೊತ್ತೇ ಇಲ್ಲ. ಮಕ್ಳು ರಾತ್ರಿ 11 ಗಂಟೆಲಿ ಕೂಗಿದ್ರೆ ನೀವು ಕೆಳಗ್ ಬಂದ್ ಮಲ್ಕೊಳ್ಳಿ ಅಂತ ಹೇಳಿದಾರೆ, ಬಿಟ್ರೆ ಮೇಲೇನಾಗ್ತಿದೆ ಅಂತ ಹೋಗಿ ನೋಡಿಲ್ಲ. ಅಂದ್ರೆ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ಇವ್ರಿಗೆ ಅವ್ರವ್ರ ಮಕ್ಳು ಅಂದ್ರೆ ಮಾತ್ರ, ಬೇರೆಯವ್ರ ಮಕ್ಳು ಅಂದ್ರೆ ಅವ್ರ ಯಾರೋ ಗತಿ ಇಲ್ದಿದ್ದವ್ರು, ಇವ್ರಿಗೆ ಆ ಕಾಳಜಿ ಇಲ್ಲ ಅಂದ್ರ ಮೇಲೆ ಇವ್ರ ಕೆಲಸ ಮಾಡಕ್ಕೆ ಅನ್ಫಿಟ್. ಇವರು 2 ಕೊಲೆ ಆಗಿದೆ, 2 ಕೊಲೆಗೂ ಬೇಜವಾಬ್ದಾರಿ ಉತ್ತರ ಕೊಡ್ತಾರೆ. ಅವ್ರ ಕೆಲಸದಲ್ಲಿ ಇರೋಕ್ಕಿಂತ ಅವ್ರು ಹೋಗೋದು ಒಳ್ಳೇದು. ಶನಿವಾರ ಮತ್ತೆ ಭಾನುವಾರ 2 ದಿನ ಕಾಲ್ ಮಾಡಕ್ ಪರ್ಮಿಷನ್ ಇತ್ತು ಅಂತೀರಾ? ಶನಿವಾರ ಈ ಒಂದು ಇನ್ಸಿಡೆಂಟ್ ಆಗುತ್ತೆ. ಶನಿವಾರ ಎಷ್ಟು ಸತಿ ನೀವು ಕಾಲ್ ಮಾಡಿರ್ತೀರಾ ಮಗಳಿಗೆ? ಶನಿವಾರ ನನ್ನ ಹೆಂಡತಿ ಸುಮಾರು ಸರಿ ಫೋನ್ ಮಾಡಿ, ನಾನು ಕೆಲ್ಸಕ್ಕೆ ಹೋಗಿದ್ದೆ, ಸುಮಾರು ಸರಿ ಫೋನ್ ಮಾಡ್ಬೇಕಂದ್ರೆ ಫೋನ್ ರಿಂಗ್ ಆಯ್ತು 3-4 ಸರಿ. ಅವಾಗ ಫೋನ್ ತೆಗಿಲಿಲ್ಲ ಅಂತ ಹೇಳುದು. ಆಮೇಲೆ ಪೊಲೀಸ್ನವ್ರು ಎನ್ಕ್ವೈರಿ ಬಂದವಾಗ ಪೊಲೀಸ್ನವರೇ ಲೆಕ್ಕ ಮಾಡಿರೋದು 40 ಸರಿ ಫೋನ್ ಮಾಡಿದ್ದಾರೆ. ನನ್ನ ಹೆಂಡತಿ 40 ಸರಿ ಫೋನ್ ಮಾಡಿದ್ದಾಳೆ. ಅವರಲ್ಲಿ ರಿಂಗ್ ಆಗಿದ್ದು ಎಷ್ಟು ಟೈಮ್ ಅಂತ ಅಲ್ಲಿ ತೋರಿಸ್ತಿಲ್ಲ. 40 ಸರಿನೂ ರೆಕಾರ್ಡ್ ಇದೆ, ಇವಾಗ್ಲೂ ರೆಕಾರ್ಡ್ ಇದೆ. ಅದಾದ್ರ ಮೇಲೆ ರಿಂಗ್ ಆಗಿದ್ದಕ್ಕೆ ಉತ್ತರನೇ ಇಲ್ಲ. ಏನಾದ್ರು ಪ್ರಾಬ್ಲಮ್ ಇದ್ದಿದ್ರೆ, ಎಮರ್ಜೆನ್ಸಿ ಇರುತ್ತೆ ಅಂತ ಅವರಿಗೂ ಗೊತ್ತಿರುತ್ತಲ್ವಾ, ಅಷ್ಟೊಂದ್ ಸತಿ ಕಾಲ್ ಮಾಡಿದ್ದಾರೆ ಅಂತಂದ್ರೆ ಏನಾದ್ರೂ ಎಮರ್ಜೆನ್ಸಿ ಇರುತ್ತೆ. ಸೊ ಹಂಗಾಗಿ ಮಕ್ಳು ಕೈ ಕೊಡ್ಬೇಕು ಅನ್ನೋ ಸೆನ್ಸ್ ಇರುತ್ತಲ್ಲ. ಇದೇ ಇಲ್ಲ, ಅಲ್ಲಿ ಫೋನ್ ತೆಗೆದು ಮಕ್ಳ ಕೈಲೇ ಕೊಡೋದು. ಅದೇ ಇವ್ರ ಆಡಳಿತ ವ್ಯವಸ್ಥೆನೇ ಸರಿ ಇಲ್ಲ. ಹಿಂಗೆ ಅಂದ್ರೆ ಈಗ ಯಾರ್ದೋ ಬಂದ್ರೆ ಒಬ್ರು ಕರೆದ್ಬಿಟ್ಟು ತಗೋ ನಿನ್ ಮನೆಯಿಂದ ಫೋನ್ ಬಂದಿದೆ ಮಾತಾಡು ಅಂತ ಕೊಡ್ಬೇಕು. ಇವ್ರು ಆತರ ಇಲ್ಲ, ಮಕ್ಳ ಹತ್ರನೇ ಕೊಟ್ಬಿಡೋದು. ಏನ್ ಮಾಡ್ತಾರೆ, ಕೆಲವು ಮಕ್ಳು ಅರ್ಧ ಗಂಟೆ 1 ಗಂಟೆ ಬೇರೆ ಯಾರ ಬಂದ್ ಕೇಳಿದ್ರೆ ಹೆದರ್ಸಿ ಈ ತರ ಎಲ್ಲ ಮಾಡ್ತಾರೆ. ಇವ್ರು ಮಕ್ಳು ಇಲ್ಲ, ಅದೆಲ್ಲ ತಪ್ಪೆ, ಕೊಡ್ಬಾರ್ದು ಇವ್ರು. ಅದಾದ್ರ ಮೇಲೆ ಮನೆಯಿಂದ ಯಾರು ಮೊಬೈಲ್ ಕೊಡಂಗಿಲ್ಲ, ಬೇರೆಯವ್ರು ಬಂದವಾಗ ಅವ್ರ ಮೊಬೈಲಲ್ಲಿ ಮಾಡಂಗಿಲ್ಲ, ಈ ತರ ಎಲ್ಲ ಶಿಸ್ತಿದೆ. ಬಟ್ ಇವ್ರು ಒಳಗಡೆ ಯಾಕೆ ಮಕ್ಕಳನ್ನ ನೋಡ್ಕೊಳ್ಳೋ ಇದ್ರಲ್ಲಿ ಯಾಕೆ ಶಿಸ್ತಿಲ್ಲ? ಪೇರೆಂಟ್ಸು ಹೋದ್ರೆ ಒಳಗಡೆ ಬಿಡಲ್ಲ, ತಾಯಿ ಸ್ವಂತ ಹೆಣ್ಮಕ್ಳ ಜೊತೆಗೆ ತಾಯಿ ಹೋದ್ರೂ ಒಳಗಡೆ ಬಿಡಲ್ಲ. ಹಂಗಿದ್ರ ಮೇಲೆ ಇವ್ರು ಎಷ್ಟು ಪಾರದರ್ಶಕವಾಗಿರ್ಬೇಕಾಗಿತ್ತು, ಕನ್ನಡಿ ತರ ಇರ್ಬೇಕಾಗಿತ್ತು. ನಾವೇನ್ ನೋಡ್ತೀವಿ, ತಾಯಿ ಆದವಳಿಗೆ ಮಗಳು ಹೊರಗಡೆ ಓದ್ತಾ ಇದ್ದಾಳೆ, ಹಾಸ್ಟೆಲ್ ನಲ್ಲಿ ಇದ್ದಾಳೆ, ಇನ್ನೆಲ್ಲೋ ಇದ್ದಾಳೆ ಅಂದಾಗ ಮಗಳು ಹೇಗಿದ್ದಾಳೆ ಅನ್ನುವಂಥದ್ದು ಕೂಡ ಅವ್ರಿಗೆ ಮ್ಯಾಟರ್ ಆಗುತ್ತೆ. ಸೊ ನೋಡ್ಬೇಕಾಗುತ್ತೆ. ಅವರಿಗೆ ಒಂದಿನನೂ ಬಿಟ್ಟಿಲ್ವಾ ಅವ್ರ ರೂಮ್ ಒಳಗಡೆ ಬಿಟ್ಟೇ ಇಲ್ಲ. 2 ವರ್ಷ ಹಿಂದೆನೇನೋ ಒಂದೇ ಸರಿ ಒಳಗಡೆ ಬಿಟ್ಟಿದ್ರು. ಒಳಗಡೆ ಬಿಟ್ಟವಾಗ ಅಂದ್ರೆ ಅವಾಗ ಎಲ್ರಿಗೂ ಈ ತರ ಅನುಮಾನ ಇರಲ್ಲ. ರೂಮ್ ವರೆಗೆ ಹೋಗಿ ವಾಪಸ್ ಬಂದಿರ ಎಲ್ಲರೂ. ಒಂದ್ ರೂಮ್ ನಲ್ಲಿ ಎಷ್ಟು ಜನ ಇರ್ತಾರೆ? ಒಂದ್ ರೂಮ್ ಅಲ್ಲಿ 10 ಜನ. ನನ್ ಮಗಳು ಇದ್ದಿದ್ ರೂಮ್ ಅಲ್ಲಿ 10 ಜನ ಇದ್ರು. ಇನ್ನೊಂದು ರೂಮ್ ಅಲ್ಲಿ 11 ಜನ ಇದ್ರು, 9ನೇ ಕ್ಲಾಸ್ ಮಕ್ಕಳಲ್ಲಿ. ಹಂಗೆ 10 ಜನ 11 ಜನ ಹೆಚ್ಚಿಗೆ ಅಂದ್ರೆ ಒಂದು 15 ಜನ ಕೆಲವು ದೊಡ್ಡ ರೂಮ್ಗಳಲ್ಲೆಲ್ಲ. ಈಗ ಅಲ್ಲಿ ಇನ್ನೊಂದು ಸ್ಕೂಲ್ ಇದೆ, ಅದು ಕ್ರೈಸ್ಟ್ ಕಮಿಟಿನೇ, ಅಂಬೇಡ್ಕರ್ ಸ್ಕೂಲ್, DBRS ಅಂತ. ಆ ಸ್ಕೂಲಲ್ಲಿ ಕುರಿ ತುಂಬಂಗೆ ಒಂದೊಂದು ರೂಮಲ್ಲಿ 40-45 ಜನ ಮಕ್ಕಳನ್ನ ತುಂಬಿದ್ದಾರೆ. ಈಗ ಮೊನ್ನೆ ನಾನಲ್ಲಿ ಮೀಟಿಂಗ್ ಇತ್ತು, ಪೋಷಕರ ಮೀಟಿಂಗ್ ಇತ್ತು, ಅಲ್ಲಿಗೂ ಹೋಗಿದ್ದೆ. ಅಲ್ಲೂ ನಮ್ಮ ಒಂದು ಮಗು ಇದೆ.
ಹೋಗಿದ್ದೆ. ಅವಾಗ ವ್ಯವಸ್ಥೆ ನೋಡಿದವಾಗ ಅಲ್ಲೂ ಎಲ್ಲ ನೀವು ಕೈ ಸಿಗಂಗೆ ಹೆಂಗ್ ಹಿಂಗ್ 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 ಮಾಡ್ಕೊಳ್ಳೋದಿದ್ರೆ ಆ ತರ ಎಲ್ಲ ವ್ಯವಸ್ಥೆ ಅದೇ ತರ ಇದೆ. ಅಲ್ಲಿ ಅವರೇ ಮಾಡ್ಕೊಂತಾರೋ ಇವರೇ ಕೊಲೆ ಮಾಡಾಕ್ತಾರ, ಇಲ್ಲ ಹಾಕೊಂಡ್ರು ಆ ತರನೇ. ಅದ್ ಯಾವ್ದು ಇಲ್ದಿದ್ದಂಗೆ ಮಾಡ್ಬೋದು, ಅದನ್ನೆಲ್ಲ ಮುಚ್ಚಿಬಿಟ್ಟು ಅಲ್ಲೇನೋ ಹಾಕ್ತಿದ್ದಂಗೆ ಅದೆಲ್ಲ ಹೇಳ್ ಬಂದಿದ್ದೀನಿ. ಇನ್ ನೆಕ್ಸ್ಟ್ ಹೋದಾಗ ನೋಡ್ಬೇಕು ಏನ್ ಮಾಡಿರ್ತಾರ ಇಲ್ವಾ ಅಂತ. ಸೊ ಅಲ್ಲಿ ಕ್ರೈಸ್ಟ್ ಕಮಿಟಿಲೇ ದೊಡ್ಡ ಭ್ರಷ್ಟಾಚಾರ ಇದೆ, ಹಂಗಾಗಿ ಇವ್ರು ಯಾವ್ದು ಈ ವ್ಯವಸ್ಥೆ ನಮ್ ಶಾಲೆ ಕೊಪ್ಪದಲ್ಲಿ ಅಂತಲ್ಲ, ಕ್ರೈಸ್ಟ್ ಕಮಿಟಿಯಿಂದ ಎಲ್ಲೆಲ್ಲಿ ಶಾಲೆ ನಡೀತೋ ಎಲ್ಲಾ ಕಡೆನೂ ವ್ಯವಸ್ಥೆನೆ. ನಾನೀಗ ಸುಮಾರು ಸ್ಕೂಲಲ್ಲಿ ಕೆಲವು ಇದೆಲ್ಲ ಮಾತಾಡಿದ್ದೀನಿ. ಎಲ್ಲಾ ಸ್ಕೂಲಲ್ಲೂ ಇದೇ ತರ ವ್ಯವಸ್ಥೆನೇ ಇರೋದು. ಕ್ಲೀನ್ ಆಗಿ ಎಲ್ಲೂ ಇಲ್ಲ, 100% ಕ್ಲೀನ್ ಆಗಿ ಒಳ್ಳೆ ವ್ಯವಸ್ಥೆ ಅಂತ ಎಲ್ಲೂ ಇಲ್ಲ. ಇಷ್ಟು ವರ್ಷ ಆದ್ರೂ ವಸತಿ ಗೃಹ ಆಗಿರ್ಬೋದು, ಶಾಲೆ ಬಗ್ಗೆ ಆಗಿರ್ಬೋದು, ಏನಾದ್ರೂ ಒಂದು ಕಂಪ್ಲೇಂಟ್ ಯಾವತ್ತೂ ಹೇಳಿಲ್ಲ. ಎಲ್ಲ ಯಾವ್ದೇ ಮಕ್ಳಾದ್ರೂನು ಅಲ್ಲಿ ಸಿಕ್ಕಾಬಿಟ್ಟೆ ಪ್ರಾಬ್ಲಮ್ ಇತ್ತು. ನಮಗ್ ಗೊತ್ತೇ ಇರ್ಲಿಲ್ಲ, ನಮ್ಮನ್ನ ಒಳಗ್ ಬಿಡ್ತಾ ಇರ್ಲಿಲ್ಲ. ಒಳಗಡೆ ಬಾತ್ರೂಮ್ ಅಲ್ಲಿ ಅವ್ಯವಸ್ಥೆ, ಎಲ್ಲಾ ರೂಮ್ಗಳಲ್ಲಿ ಎಲ್ಲೂ ಸರಿಯಾಗಿ ವ್ಯವಸ್ಥೆ ಸರಿಯಾಗಿ ಎಲ್ಲೂ ಇಲ್ಲ. ಎಲ್ಲಾ ಕಡೆನೂ ಅವ್ಯವಸ್ಥೆ. ನಮ್ಗೆ ಎದುರುಗಡೆ ಮಾತ್ರ ಪೇಂಟ್ ಹೊಡೆದು ಚೆನ್ನಾಗಿ ಕಾಣ್ತಾ ಇತ್ತು, ಬಿಟ್ರೆ ನಮ್ಮನ್ನ ಒಳಗಡೆನೆ ಬಿಡ್ತಾ ಇರ್ಲಿಲ್ಲ, ಅಷ್ಟು ವ್ಯವಸ್ಥೆ ಇತ್ತು ಒಳಗೆ. ಅವ್ರ ಒಳಗಡೆ ಬಿಟ್ರೆ ಅವ್ರ ಬಣ್ಣ ಎಲ್ಲಿ ಬಯಲಾಗುತ್ತೆ ಅನ್ನೋ ಇದ್ರಲ್ಲೇ ನಮ್ಮನ್ನ ಸ್ಟ್ರಿಕ್ಟ್ ಮಾಡಿ, ಇಲ್ಲ ನೀವ್ ಅಲ್ಲಿ ಹೋಗ್ಬೇಡಿ, ಹೋಗಂಗಿಲ್ಲ ಅಂತ ಇದ್ ಮಾಡ್ತಾ ಇದ್ರು. ತಾಯಿನೂ ಹೆಣ್ಮಕ್ಳ ಜೊತೆಗೆ ತಾಯಿನೂ ಬಿಡ್ತಾ ಇರ್ಲಿಲ್ಲ. ಒಂದು ಲಗೇಜ್ ನನ್ ಮಕ್ಳು ಯಾವ್ದೇ ಮಕ್ಳಾಗ್ಲಿ ಲಗೇಜ್ ತಗೊಂಡು ಹೋದ್ರು ಗೇಟ್ ಇನ್ನು ಒಂದ್ ಸ್ವಲ್ಪ ದೂರ, ಅಷ್ಟೇ ದೂರ, ಅಲ್ಲಿಂದ ಲಗೇಜ್ ಆ ಮಕ್ಳೇ ಹೊತ್ಕೊಂಡ್ ಹೋಗ್ಬೇಕು. ಅದೆಷ್ಟೇ ತೂಕ ಇರ್ಲಿ ಆ ಮಕ್ಳೇ ತಗೊಂಡ್ ಹೋಗ್ಬೇಕು, ಇಲ್ಲ ಬೇರೆ ಯಾರ್ದಾರ ಮಕ್ಳು ಬಂದು ಜೊತೆ ಕರ್ಕೊಂಡ್ ಹೋಗ್ಬೇಕು, ಬಿಟ್ರೆ ನಾವು ಒಳಗ್ ಹೋಗಂಗಿಲ್ಲ. ಆಮೇಲೆ ವರ್ಷ ಮೀಟಿಂಗು ಈ ತರ ಏನು ಮಾಡ್ತಿರ್ಲಿಲ್ಲ. ಹೆಣ್ಣು ಮಕ್ಳು ಇದಾರೆ ಅಂತಂದ್ರೆ ಅಲ್ಲಿ ಅಫ್ಕೋರ್ಸ್ ಭದ್ರತೆ ಅನ್ನೋದು ಇದ್ದೇ ಇರುತ್ತೆ. ಹಾಗಾಗಿ ಎಲ್ಲ ಒಂದ್ ಕಡೆ ಭದ್ರತೆ ಇದ್ದಾಗ ನೀವ್ ಯಾವತ್ತಾದ್ರೂ ಕ್ವಶನ್ ಮಾಡಿದ್ರ? ಹೌದು. ಲಾಸ್ಟ್ ಅಮೂಲ್ಯ ಸತ್ತವಾಗ ನಾನೇ ಮಾತಾಡಿದ್ದು, CCTV ಹಾಕ್ಸಿ, ವಾರ್ಡನ್ ಹಾಕ್ಸಿದ್ರ CCTV ಕ್ಯಾಮೆರಾ? ಹಾಕಿಲ್ಲ ಅಂತ ಆಯ್ತು. ಅವಾಗೆಲ್ಲ ಒಪ್ಪಿಗೆ ಕೊಟ್ಟಿದ್ರು, ಆಯ್ತು ಹಾಕ್ಸ್ತೀವಿ ಅಂತ. ಅದೇ ಪ್ರಿನ್ಸಿಪಲ್. ಟ್ರಾನ್ಸ್ಫರ್ ಮಾಡಿದ್ರು ಬೇರೆ ಕಡೆಗೆ. ಅವ್ರು ಮತ್ತೆ 3 ತಿಂಗಳಲ್ಲಿ ಬಂದ್ರು. ಹೊಸಬರಾದ್ರೆ ಏನೋ ಗೊತ್ತಿರ್ಲಿಲ್ಲ, ಹಳಬ್ರೆ ಬಂದ್ರು ವಾಪಸ್. 3 ತಿಂಗಳಲ್ಲಿ ವಾಪಸ್ ಅವರೇ ಬಂದಿದ್ದಾರೆ. ಅವ್ರು ಬಂದ್ಮೇಲೆ ಅವ್ರು ಹೋದ್ ಸರಿ ಈ ತರ ಇನ್ಸಿಡೆಂಟ್ ಆಗಿದೆ, ನೆಕ್ಸ್ಟ್ ನಮ್ಮಿಂದ ತಪ್ಪೇ ಆಗ್ಬಾರ್ದು, ನಾವು ಪಾರದರ್ಶಕಕ್ಕೆ ಇರ್ಬೇಕು ಅಂತ ಹೇಳ್ಬಿಟ್ಟು ಒಂದು ಕ್ಯಾಮ್ರಾ ಹಾಕಿ ಒಂದು ವಾರ್ಡನ್ ಇಟ್ಟಿದ್ರೆ ಇವತ್ ನನ್ ಮಗಳು ಬದುಕಿರ್ತಿದ್ಲು. ಆಮೇಲೆ ಈ ತರ ತೊಂದ್ರೆ ಯಾರಿಗೂ ಆಗ್ತಾ ಇರ್ಲಿಲ್ಲ. ಸುಮಾರು ಅವ್ರ ಲೋಪದೋಷಗಳು ಸುಮಾರು ನಮ್ಗೆ ಅನುಮಾನಗಳು ಬಂದಿದೆ. ಅವ್ರ ಹೇಳಿಕೆಗಳಲ್ಲೇ ಗೊಂದಲ ಇದೆ. ಇವ್ರದ್ದು ಪ್ರತಿ ಸರಿ ಇದು ಸೆಟ್ಟಿಂಗು ಇದು ನಾನು ಈಗೀಗ ಕೆಲವೆಲ್ಲ ನೋಡೋಷ್ಟೊತ್ತಿಗೆ ಇದೊಂದೇ ಮುರಾರ್ಜಿ ಅನ್ಸಲ್ಲ. ಸುಮಾರು ಕಡೆ ಈ ಮುರಾರ್ಜಿ ಕ್ರೈಸ್ಟ್ ಕಮಿಟಿನೇ ದೊಡ್ಡ ಬೋಗಸ್ಸು ಅನ್ಸುತ್ತೆ. ಯಾಕೆಂದ್ರೆ ನಾನು ನಿನ್ನೆ ಕ್ರೈಸ್ಟ್ ಆಫೀಸ್ಗೆ ಹೋಗಿದ್ದೆ. ಅಲ್ಲಿ ಜಾಯಿಂಟ್ ಡೈರೆಕ್ಟರ್ JD ಶಿವಾನಂದ್ ಅಂತಿದ್ದಾರೆ. ಅವರು ನಾನು ಹಿಂಗೆ ಯಾರ್ದೋ ಟೀಚರ್ ಬಗ್ಗೆ ಹೇಳ್ದೆ, ಅವ್ರು ಈ ತರ ಎಲ್ಲ ಮಾಡ್ತಿದ್ದಾರೆ, ಅವ್ರನ್ನ ಬೇರೆ ಕಡೆ ಹಾಕಿ, ದೂರ ಹಾಕಿ, ಅವ್ರನ್ನ ಲೋಕಲ್ ಅವ್ರನ್ನ ಹತ್ರ ಹಾಕ್ಬೇಡಿ ಅಂತ ಹೇಳಿದ್ದೆ. ಅವರು ಇಲ್ಲ ರೀ, ನೀವ್ ಹೇಳ್ದಂಗೆಲ್ಲ ಮಾಡಕ್ ಆಗಲ್ಲ, ಬೇರೆ ಮಕ್ಳು ಪೇರೆಂಟ್ಸ್ ಎಲ್ಲ ಸ್ಟ್ರೈಕ್ ಮಾಡ್ತಾರೆ. ಸೊ ಓಕೆ, ನಾನು ಸ್ಟ್ರೈಕ್ ಮಾಡ್ತೀನಿ, ನಾನು ಉಪವಾಸ ಸ್ಟ್ರೈಕ್ ಮಾಡ್ತೀನಿ. ನನ್ಗೆ ನನ್ ಮಗಳನ್ನ ತಂದ್ಕೊಡ್ಲಿ, ಇವ್ರಿಗೆ ಸಾಧ್ಯ ಇದ್ರೆ ನನ್ ಮಗಳನ್ನ ತಂದ್ಕೊಡ್ಲಿ. ಬೇರೆಯವ್ರ ಬಗ್ಗೆ ಮಾತಾಡ್ತಾರೆ, ಬದುಕಿರೋರ್ ಬಗ್ಗೆ ಮಾತಾಡ್ತಾರೆ. ನಾನು ಸತ್ತು ಮಗಿನ ನಾನು ಏನ್ ಮಾಡ್ಲಿ? ನಾನೀಗ 14 ವರ್ಷ ಸಾಕೋದು ಸುಲಭದ ಕೆಲ್ಸ ಅಲ್ಲ. ಎಷ್ಟೇ ದುಡ್ಡಿರೋನಾಗ್ಲಿ, ದೊಡ್ಡವರಾಗ್ಲಿ, ಬಡವರಾಗ್ಲಿ, ಯಾರೇ ಆಗ್ಲಿ, ಅನ್ನಕ್ಕಿಲ್ಲ ಅಂತ ಯಾರು ತಾಂಬಂದು ಹಾಸ್ಟ್ಲಿಗೆ ಹಾಕಲ್ಲ. ನಮ್ಗೆ ಮೂಲ ಸೌಕರ್ಯಗಳು ಇಲ್ದೇನೆ, ನಮ್ಗೆ ದಾರಿಗಳು ಎಲ್ಲವೂ ಬರುತ್ತೆ. ಅದ್ಯಾವ್ದು ಇಲ್ದೇನೆ ನಾವು ತಾಂಬಂದು ಹಾಸ್ಟ್ಲಿಗೆ ಹಾಕಿರೋದು. ಈ ತರ ಇರುವಾಗ ಇವರು ಇಲ್ಲ, ಪೇರೆಂಟ್ಸ್ ಕೇಳ್ತಾರೆ, ಪೇರೆಂಟ್ಸ್ 1000 ಕೇಳ್ತಾರೆ. ಇವತ್ತು ಈ ಸ್ಕೂಲ್ SLC ಅವರಿಗೆ ಓದ್ತಾರೆ ಮಕ್ಳು, ನಾಳೆ PUCಗೆ ಹೋಗ್ತಾರೆ, ಮಕ್ಕಳ ಜೊತೆಗೆ ಟೀಚರ್ನ ಕಳಿಸ್ತಾರ? ಸಾಧ್ಯ ಇಲ್ಲಲ್ಲ. ಅದು ಪ್ರಕೃತಿ ನಿಯಮ, ಚೇಂಜ್ ಆಗ್ಲೇಬೇಕು, ಹೋಗ್ಲೇಬೇಕು, ಕಳಿಸ್ಲಿ ಎಲ್ಲಾರ್ನು. ಆತರ ಕೇಳಿದ್ರೆ ಅಲ್ಲಿ 3 ಸಾವು ಆಯ್ತು. 2 ಕೊಲೆ, ಇನ್ನೊಂದು ಒಂದ್ ಮಗು ಆಟ ಆಡ್ತಾ ಬಿದ್ದು ತಲೆಗೆ ಪೆಟ್ಟಾಗಿ ಆ ಮಗುವಿನ ಅಪ್ಪ ಪಾಪ ಕ್ಯಾಬ್ ಡ್ರೈವರು, ಕಾರ್ ಓಡಿಸ್ಕೊಂಡಿರೋದು. ಅವನು 10 ಲಕ್ಷ ಸಾಲ ಮಾಡಿ ಆ ಮಗಳಿಗೆ ರಜಕ್ ಬಂದವಾಗ ಆಸ್ಪತ್ರೆ ಸೇರಿಸಿ 10 ಲಕ್ಷ ಖರ್ಚು ಮಾಡಿದಾನೆ.
ಇದೂವರೆಗೂ ₹1 ದುಡ್ಡು ಕೊಡ್ಲಿಲ್ಲ, ಇನ್ಶೂರೆನ್ಸ್ ದುಡ್ಡು ಕೊಡ್ಲಿಲ್ಲ, ಸರ್ಕಾರದ ಪರಿಹಾರ ಕೊಡ್ಲಿಲ್ಲ. ಮತ್ತೆ ಇದು ವಸತಿ ಶಾಲೆ, ಅಲ್ಲಿ ವಸತಿ ಶಾಲೆಯಲ್ಲಿ ಅಲ್ಲಿ ಏನ್ ಖರ್ಚಾಗುತ್ತೆ, ಆ ಮಕ್ಳಿಗೆ ಯಾವ್ದೇ ಹುಷಾರಿಲ್ಲ ಅಂದ್ರೂ ಅಲ್ಲಿ ಬಿದ್ದು ಪೆಟ್ಟಾಗಿದ್ದದು ತಲೆಗೆ, ಅಥವಾ ಅಲ್ಲಿ ಯಾವ್ದೋ ಮಾರಕ ಕಾಯಿಲೆ ಏನೋ ಒಂದ್ ಬಂದ್ರು ಅದನ್ನ ಸರ್ಕಾರನೇ ಭರಿಸ್ಬೇಕು ಬಿಟ್ರೆ ಅದು ವಸತಿ ಶಾಲೆ. ಇವರು ಅದ್ ಯಾವ್ದೋ ಮಾಡ್ಲಿಲ್ಲ. ಬಿಲ್ ಇದೆ ಅವನ ಹತ್ರ, ಪಾಪ ₹8 ಲಕ್ಷ ಬಿಲ್ ಇದೆ. ಇವರು ಅದ್ರಲ್ಲಿ ₹1 ಕೊಡ್ಲಿಲ್ಲ. ನಾನು ಒಂದ್ ದಿವಸ ಮೀಟಿಂಗ್ ಅಲ್ಲಿ ಈಗ ನನ್ ಮಗಳ ಇನ್ಸಿಡೆಂಟ್ ಆದ್ರ ಮೇಲೆ ನಾನು ಒಂದ್ ದಿವಸ ಮೀಟಿಂಗ್ ಅಲ್ಲಿ ಕೇಳಿದ ತಕ್ಷಣ ಇಲ್ಲ ಚೆಕ್ ಕೊಟ್ಬಿಟ್ಟಿದೀವಿ ಅಂದ್ರು. ಬುಕ್ ತನ್ನಿ ಅಂದ್ರೆ ತರ್ಲಿಲ್ಲ. ಅಲ್ಲಿ ಡೈರೆಕ್ಟ್ ಆಗಿ ನಾನು ಇದೀನಿ, ಏನ್ ನಿಮ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ ಅಂತ ಯಾರು ಮುಂದೆ ಬರಲ್ಲ. ಅಲ್ಲಿ ಯಾವ್ದೇ ರೀತಿಯಾದಂತ ಡಾಕ್ಯುಮೆಂಟ್ಸ್ ಇರ್ಲಿ? ಇಲ್ಲ ಇಲ್ಲ ಇಲ್ಲ, ಇವರೆಲ್ಲ ಇದು ಫೇಕ್. ಇಲ್ಲೀಗ ನನಗೂ ಕೆಲವು ಮಾಹಿತಿಗಳೆಲ್ಲ ಬಂದಿದೆ. ಯಾವ್ದೋ ಟೀಚರ್ಗಳಿಗೆ ಪೋಸ್ಟ್ ಮಾಡಕ್ಕೆ ಲಂಚ ತಗೊಂತಾರೆ, 2 ಲಕ್ಷ 3 ಲಕ್ಷ. ನನ್ಗೀಗ ಕೆಲವರು ಹೇಳಿಕೆ ಕೊಟ್ಟಿದ್ದಾರೆ. ಅವ್ರು ಹೇಳಿದ್ದಾರೆ ನೀವು ಕಂಪ್ಲೇಂಟ್ ಕೊಡಿ, ನಾನು ಅದಕ್ಕೆ ತಕ್ಕ ನಾವು ಸಾಕ್ಷಿ ಹೇಳ್ತೀವಿ ಅಂತ ಕೆಲವ್ರು ನನ್ನ ಹತ್ರ ಮಾತಾಡಿ. ಇಲ್ಲ ಇಲ್ಲ ಕೊಡ್ಲಿಲ್ಲ ಅಂದ್ರೆ ಈಗ ನನ್ ಕೇಸನ್ನೇ ನೋಡ್ಕೊಬೇಕು ನಾನು. ಈಗ ನಾನು ಊರಲ್ಲಿ ಇಲ್ದಿದ್ನೆಲ್ಲ ತಲೆಗೆ ಹಾಕೊಳಕ್ ಆಗಲ್ಲ. ಫಸ್ಟ್ ಒಂದ್ ಸ್ಟೆಪ್ ಬೈ ಸ್ಟೆಪ್ ಒಂದ್ ಸಾಲ್ವ್ ಆಗ್ಬೇಕು. ಫಸ್ಟ್ ಕೊಲೆಗಾರ ಯಾರು, ನನ್ಗೆ ಮೇನ್ ಬೇಕಾಗಿರೋ ಕೊಲೆಗಾರ ಯಾರು ಅಂತ. ಅವರೆಲ್ಲ ಲಂಚ ಕೊಡ್ತಾರೆ ಅಂದ್ರೆ ಅವರೆಲ್ಲ ಎಜುಕೇಟೆಡ್. ಲಂಚ ಕೊಡೋದು ತಪ್ಪು ಅಂತ ಗೊತ್ತಿದ್ದು ಕೊಡ್ತಾರೆ ಅಂದ್ರೆ ಅದು ಅವ್ರ ಪ್ರಾಬ್ಲಮ್. ಬಟ್ ನಾನು ಅದನ್ನ ಇವಾಗ್ಲೇ ಹೋಗಿ ಕಂಪ್ಲೇಂಟ್ ಕೊಡೋದು ಏನೋ ಮಾಡಕ್ ಆಗಲ್ಲ, ಮಾಡಕ್ ಆಗುತ್ತೆ, ನಾನು ಮಾಡಲ್ಲ. ಬಟ್ ಅದಕ್ಕೆ ಟೈಮ್ ಬರುತ್ತೆ, ಮಾಡ್ತೀನಿ. ಆತರ ಬೇಜವಾಬ್ದಾರಿ ಹೇಳಿಕೆ ಕೊಡೋದು. ಹೋದ್ ಸರಿ ನಾನು ಇರ್ಲಿಲ್ಲ, ಅವ್ರ ಯಾರೋ ಬೇರೆ ಇದ್ರು, ಯಾರೋ ಇದ್ರು ಹೋದ್ರು, ಅದಲ್ಲ. ಇವ್ರು ಹೆಂಗಿರ್ಬೇಕು, ಒಂದ್ ಮುಖ್ಯಮಂತ್ರಿ ಮಾಡಿದ್ದನ್ನ ಜಾರಿ ಮಾಡಿದ್ದೀನಿ, ಒಂದ್ ಮುಖ್ಯಮಂತ್ರಿನೇ ಮಾಡ್ಬೇಕು. ಪ್ರಧಾನ ಮಂತ್ರಿ ಮಾಡಿದ್ರೆ ಪ್ರಧಾನ ಮಂತ್ರಿನೇ ಮಾಡ್ಬೇಕು. ಬೇರೆಯವರು ರೋಡಲ್ಲಿ ಹೋಗೋರು ಯಾರೋ ಬಂದ್ ಮಾಡಲ್ಲ. ಇವ್ರು ಆ ಹುದ್ದೆಗೆ ಬಂದಿದ್ದಾರೆ ಅಂದ್ರ ಮೇಲೆ ಇವ್ರು ಹಿಂಗಾಗಿದೆ ಅಂತ ಕೇಳ್ಕೊಂಡವಾಗ ಅದಕ್ಕೆ ಪರಿಹಾರ ಅಂತ ಏನಾರು ಒಂದ್ ಮಾಡ್ಲೇಬೇಕು. ಇವ್ರು ನಾವು ಕೇಳ್ದವಾಗ ಬೇಜವಾಬ್ದಾರಿ ಉತ್ತರ ಕೊಡ್ತಾರೆ. ಅಲ್ಲಿನ ಅಧಿಕಾರಿಗಳು ಏನಿದ್ದಾರೆ, ಜೆಂಟ್ಸ್ ಲೇಡೀಸ್ ಇದಾರೆ, ಜೆಂಟ್ಸ್ ಇದಾರೆ. ಕೆಲವರು ಒಬ್ಬರ ಮೇಲೆ ಬ್ಲೇಮ್ ಮಾಡ್ತಿದ್ದಾರೆ, ಅವರಿಂದ ಇವರಿಂದ ಅಂತ. ಏನಾದ್ರು ಆತ್ಮಹತ್ಯೆ ಆ ಟೈಮ್ನಲ್ಲಿ ಯಾರಿದ್ರು ಅಂತ. ಆ ಟೈಮಲ್ಲಿ ಒಬ್ರು ಲೇಡೀಸ್ ವಾಚ್ಮ್ಯಾನ್ ಇದ್ಲು, ವಸುಮತಿ ಅಂತ. ಆಮೇಲೆ ಗಂಡ್ ಮಕ್ಳ ಹಾಸ್ಟೆಲ್ ಅಲ್ಲಿ ಜೆಂಟ್ಸ್ ವಾರ್ಡನ್ ಸುಂದರ್ ನಾಯಕ್ ಅಂತ. ಆಮೇಲೆ ಪ್ರಿನ್ಸಿಪಲ್ ರಜನಿ ಅಂತ. ಹೋದ್ಸರಿ ಸತ್ತವಾಗ್ಲೂ ಅವ್ರು ಶಿವಮೊಗ್ಗಕ್ಕೆ ಹೋಗಿರ್ತಾರೆ, ಈ ಸರಿ ಸತ್ತವಾಗ್ಲೂ ಶಿವಮೊಗ್ಗಕ್ಕೆ ಹೋಗಿರ್ತಾರೆ. ಆಯ್ತು, 2 ಸರಿ ಈ ತರ ಆಗುತ್ತೆ. ಇವ್ರು ಹೋದವಾಗ ಇಲ್ಲಿ ಇನ್ಚಾರ್ಜ್ ಅಂತ ಯಾರೋ ಒಬ್ರು ಇರ್ಬೇಕಲ್ವಾ, ಅವರೇ ಕಾರಣ ಆಗ್ತಾರೆ. ಈಗ ಅವ್ರು ಹೋಗಿದ್ದಾರೆ, ಅವ್ರು ಬದ್ಲಿಗೆ ಇಲ್ಲೊಬ್ರು ವೈಸ್ ಪ್ರಿನ್ಸಿಪಲ್ ಇರ್ತಾರೆ, ಅವರು ಅದಕ್ಕೆ ನೇರ ಹೊಣೆ ಆಗ್ತಾರೆ. ಬಟ್ ಇದುವರೆಗೂ ಸುಮ್ನೆ ಅವ್ರನ್ನ ಈ ನಾಮಕ ವ್ಯವಸ್ಥೆಗೆ ಇದ್ ಮಾಡಿದ್ದಾರೆ, ಏನು ಸಸ್ಪೆಂಡ್ ಮಾಡಿದ್ದಾರೆ. ಆದ್ರೆ ಅವ್ರ ಮೇಲೆ ಯಾವುದೇ ಕ್ರಮ ತಗೊಂಡಿಲ್ಲ. ಯಾಕಂದ್ರೆ 3 ಸಾವು, 2 ಕೊಲೆ, 3 ಸಾವು, ಅದಕ್ಕೆಲ್ಲರೂ ಅವರೇ ನೇರ ಹೊಣೆ ಹಾಕ್ತಾರೆ. ಅದ್ರ ಮೇಲೆ ಕ್ರಮ ಏನು ತಗೊಂಡಿಲ್ಲ. ಸಸ್ಪೆಂಡ್ ಸ್ವಲ್ಪ ಟೈಮಿಗೆ ನಮ್ಗೆ ತಣ್ಣಗಾಗಲ್ಲರಿಗೋ ಅಥವಾ ನಾವು ಬಾಯಿ ಮುಚ್ಚಲ್ಲರಿಗೋ ಇವ್ರು ಸಸ್ಪೆಂಡ್ ಅಂತ ಇಡ್ತಾರೆ. ಶಿಕ್ಷೆ ಏನು? ನಾಳೆ ಇನ್ನೊಬ್ಬ ಬಂದ್ರು ಅದನ್ನೇ ಮಾಡ್ತಾನೆ, ಬಿಡು ಸಸ್ಪೆಂಡ್ ಅಲ್ವಾ, ಸ್ವಲ್ಪ ಟೈಮ್ ಸಸ್ಪೆಂಡ್ ಆಗದೆ ಮತ್ತೆ ಡ್ಯೂಟಿ ಬರ್ತೀವಿ. ಯಾರಿಗ್ ಭಯ ಇರುತ್ತೆ? ಕಾನೂನು ಹಂಗಾದ್ರೆ ಯಾರಿಗೂ ಇಲ್ವಾ? ನಾಡ್ದು ಸ್ವತಂತ್ರ ದಿನಾಚರಣೆ ಎಷ್ಟು 78, ಎಲ್ಲಿ ಸ್ವತಂತ್ರ ಇದೆ ನಮ್ಗೆ? ಬಡವ್ರಿಗೆ ಯಾರಿಗೂ ಸ್ವತಂತ್ರ ಇಲ್ಲ. ಸ್ವತಂತ್ರ ಇರೋದು ದುಡ್ಡಿದ್ದವನ್ಗೆ, ರಾಜಕೀಯದವ್ರಿಗೆ, ಈ ತರ ದೊಡ್ಡ ಕಳ್ಳ ಬಿಸ್ನೆಸ್ ಈ ತರ ಎಲ್ಲ ಮಾಡೋರ್ಗ್ ಮಾತ್ರ. ಬಡವ್ರಿಗೆ ಸ್ವತಂತ್ರ ಇಲ್ಲ. ಬಡವ್ರಿಗೆ ಸ್ವತಂತ್ರ ಇದ್ದಿದ್ರೆ ಅಮೂಲ್ಯನ್ ಸಾವಿಗೆ ನ್ಯಾಯ ಸಿಕ್ತಿತ್ತು. ಈಗ ಇಷ್ಟು ದೊಡ್ಡ ಹೋರಾಟ ಆಗ್ತಿದೆಯಲ್ಲ, ಸೌಜನ್ಯನ್ ಸಾವಿಗೆ ನ್ಯಾಯ ಸಿಗ್ತಾ ಇತ್ತು. ನನ್ ಮಗಳು ಸೌಜನ್ಯ ಅಲ್ಲ, ಇದು ನನ್ನ ಮಗಳು 2ನೇ ಪ್ರಕರಣ. ಈಗ ಇದೇ ತರ ಆ ಒಂದು ಪರಿಸ್ಥಿತಿ ಏನಿದೆ, ಆ ಶವವನ್ನ ನೋಡಿದಾಗ 99% ಜನಗಳಿಗೆ ಅನ್ನಿಸ್ತು ಅದು ಕೊಲೆ ಅಂತ. ಇನ್ನುಳಿದ 1% ಜನ ಆತ್ಮಹತ್ಯೆ ಅಂತ ಹೇಳ್ತಾರೆ. ಮತ್ತೆ ಒಂದಷ್ಟು ಊಹಾಪೋಹಗಳನ್ನ ಕೂಡ ಸೃಷ್ಟಿ ಮಾಡ್ತಾರೆ. ಏನೋ ಒಂದು ನೆಗೆಟಿವ್ ಎನರ್ಜಿ ಇರುತ್ತೆ, ಯಾಕಂದ್ರೆ ಸರಣಿ ಸಾಲಿನಲ್ಲಿ ಕೊಲೆ ಆಗ್ತಾ ಇದೆ, ಏನೋ ಒಂದು ಊಹಾಪೋಹಗಳನ್ನ ಸೃಷ್ಟಿ ಮಾಡಿದ್ರು. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಯಾರು 1% ಜನನು ಆತ್ಮಹತ್ಯೆ ಅಂತ ಯಾರು ಹೇಳಲಿಲ್ಲ. ಆತ್ಮಹತ್ಯೆ ಅಂತ ಈ ಟೀಚರ್ಸೇ ಹೇಳಿದ್ದು.
ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ, ನೇಣು ಹಾಕೊಂಡಿದ್ದಾಳೆ ಅಂತ ಇವರೇ ಹೇಳಿದ್ದು. ಇವ್ರು ಹೇಳಿದ್ದು ಹೆಂಗೆ ಅಂದ್ರೆ, ನನ್ನ ಮಗಳು ಸಾವಾಯ್ತು, ನಾವು ಪೋಸ್ಟ್ ಮಾರ್ಟಮ್ಗೆ ಹೋದಾಗ ನಾನು ಸೈನ್ ಹಾಕಲ್ಲ ಅಂತ ಹೇಳಿದೆ. ಸೈನ್ ಹಾಕಲ್ಲ ಅಂತ ಹೇಳಿದ ತಕ್ಷಣ 5 ನಿಮಿಷದಲ್ಲಿ ನನ್ನ ಕೈಗೆ 4 ಲಕ್ಷ ಚೆಕ್ ತಂದಿಡ್ತಾರೆ. ಯಾರು? ಆಡಳಿತ ಮಂಡಳಿಯವರು, ಮೊರಾರ್ಜಿ ಆಡಳಿತ ಮಂಡಳಿಯವರು. ಅವ್ರ ಹೆಸರು ಹೇಳ್ಬೋದಾ? ಹೆಸರು ಗೊತ್ತಿಲ್ಲ. ಅವ್ರು ಯಾರೋ ಹೊಸಬರಾಗಿ ಬಂದಿದ್ರಂತೆ, ನಾನು ಅವ್ರ ಹೆಸರು ಕೇಳಲಿಲ್ಲ ಅವತ್ತು. ಯಾಕಂದ್ರೆ ನಾನು ನಂದೇ ಒಂದು ಟೆನ್ಷನ್ ಅಲ್ಲಿದ್ದೆ, ಹಂಗಾಗಿ ನಾನು ಯಾರ ಹೆಸರು ಕೇಳಲಿಲ್ಲ ಅವತ್ತು. ನನ್ನ ಮಾತಾಡೋ ಸ್ಟೇಜಲ್ಲೂ ಇರ್ಲಿಲ್ಲ. ಬೇಡ ಅಂದೆ. ಬೇಡ ಅಂದ್ಮೇಲೆ ಎಲ್ಲ ಆಯ್ತು, ಪೋಸ್ಟ್ ಮಾರ್ಟಮ್ ಮಾಡಿ ಮನೆಗೆ ಬಂದು ಕಾರ್ಯ ಆಯ್ತು. ಒಂದು 5 ನಾವು ತಂದು ಸುಟ್ರ ಮೇಲೆ ಶನಿವಾರ ಸತ್ತಿದ್ದು, ಭಾನುವಾರ ಪೋಸ್ಟ್ ಮಾರ್ಟಮ್ ಮಾಡ್ಕೊಂಡ್ಬಂದು ಸೋಮವಾರ ಸುಟ್ಟಿದ್ದು ನಾವು. ಅದಾಗಿ ಸುಟ್ಟು 5ನೇ ದಿವಸಕ್ಕೆ ಶಾಸಕರು ಬರ್ತಾರೆ ನಮ್ಮ ಮನೆಗೆ. ಮಗಳು ಸತ್ತು 7 ದಿವಸ. ರಾಜೇಗೌಡರು? ಹೌದು. ಶಾಸಕರು ಬರ್ತಾರೆ. ಶಾಸಕರು ಬಂದು ಚೆಕ್ ಕೊಡ್ತಾರೆ ನನಗೆ. ಚೆಕ್ ಕೊಟ್ಬಿಟ್ಟು ಚೆಕ್ ಜೊತೆಗೆ ಒಂದು ಲೆಟರ್ ಕೊಡ್ತಾರೆ. ನಾನು ಮೊದ್ಲೇನೆ ಅವ್ರಿಗೆ ಚೆಕ್ ಕೊಡ್ಬೇಕಾದ್ರೆ ಹೇಳಿದೀನಿ, ನನಗೆ ಪರಿಹಾರ ಅಥವಾ ಯಾವುದೇ ಹಣನೂ ಬೇಡ, ನನಗೆ ನ್ಯಾಯ ಬೇಕು. ನನ್ನ ಮಗಳು 100% ಸೂಸೈಡ್ ಮಾಡ್ಕೊಂಡಿದ್ದಲ್ಲ, ನನಗೆ ಪಾರದರ್ಶಕವಾದ ತನಿಖೆ ಬೇಕು, ಕೊಲೆಗಾರ ಯಾರು ಅಂತ ಬೇಕು, ದಯವಿಟ್ಟು ಚೆಕ್ ಬೇಡ ಅಂತ ಹೇಳಿದೆ. ಇಲ್ಲ, ಇದು ಇನ್ಸೂರೆನ್ಸ್ ದುಡ್ಡು ತಗೊಳ್ಳೇಬೇಕು, ಅದು ಯಾರ ದುಡ್ಡು ಅಲ್ಲ, ಯಾರ ಕೈಯಿಂದಾನು ಕೊಡಲ್ಲ, ಸರ್ಕಾರ ದುಡ್ಡು. ಸರ್, ನಂಗೆ ಯಾವುದು ಬೇಡ, ದಯವಿಟ್ಟು ತನಿಖೆ ಮಾಡಿಸಿ ಅಂತ ಕೇಳಿದೆ. ಅವಾಗ ಇಲ್ಲ, ಶಾಸಕರು ನಮ್ಮನೇಲೆ ಹೇಳಿದ್ರು, ನನ್ನ ಮಗಳು ಒಬ್ಳು ತೀರೋಗಿದ್ದಾಳೆ, ನನ್ಗೆ ಆ ನೋವೇನು ಅಂತ ಗೊತ್ತು, ನಾನು ತನಿಖೆ ಮಾಡಿಸ್ತೀನಿ, ನೀವು ತಗೊಳ್ಳಿ ಅಂತ ಹೇಳಿದ್ರು. ಅವಾಗ ನಾನು ಹೇಳ್ದೆ, ಚೆಕ್ ತಗೊಂಡೆ. ಚೆಕ್ ತಗೊಂಡವಾಗ ಲೆಟರ್ ಕೊಟ್ರು ಸೈನ್ ಹಾಕಿ ಅಂತ. ಇಲ್ಲ, ನಾನು ಅವಾಗ ಚೆಕ್ ವಾಪಸ್ ಕೊಟ್ಟೆ. ಅವ್ರು ಸೈನ್ ಹಾಕಿ ಅಂದವಾಗ್ಲೇ ನಾನು ಚೆಕ್ ವಾಪಸ್. ರಾಜೇಗೌಡ್ರು ಅವರೇ ಕೊಟ್ರ? ಅಲ್ಲ, ಚೆಕ್ ಕೊಟ್ಟಿದ್ ರಾಜೇಗೌಡ್ರೆ. ಲೆಟ್ರು ಪ್ರಿನ್ಸಿಪಾಲ್ ತಂದಿದ್ದು, ಮೊರಾರ್ಜಿ ದೇಸಾಯಿ. ಹೌದೌದು, ಒಟ್ಟಿಗೆ ಬಂದಿದ್ದಾರೆ ಅಂದ್ರೆ ಅಲ್ಲಿಂದ ಒಟ್ಟಿಗೆ ಬಂದಿದ್ದಾರೆ. ಇಲ್ಲಿ ನಮ್ಮ ಮನೆಗ್ ಬರ್ತಾ ಇವ್ರು ಒಂಚೂರು ಹಿಂದೆ ಮುಂದೆ ಬಂದಿದ್ರು. ಅವರು ಆಯ್ತು, ಲೆಟರ್ ತಗೊಂಡು ಓದ್ಬೇಕಾಗಿತ್ತು ಅವ್ರು. ಆ ಲೆಟರ್ ಅಲ್ಲಿ ಮೊರಾರ್ಜಿ ದೇಸಾಯಿ ಸ್ಕೂಲು ಹೆಡ್ಲೈನ್ ಇತ್ತು. ಅದಾದ್ರ ಮೇಲೆ ಹೆಡ್ಲೈನ್ ಏನ್ ಹಾಕಿದ್ದಾರೆ, ಶಮಿತಾ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುತ್ತಾಳೆ ಅಂತ ಬರ್ದಿದ್ದಾರೆ. ಅಂದ್ರೆ ಇನ್ನು ಎನ್ಕ್ವೈರಿ ಆಗಿಲ್ಲ, ಏನು ಆಗಿಲ್ಲ, ಎನ್ಕ್ವೈರಿ ಸ್ಟಾರ್ಟೇ ಆಗಿಲ್ಲ ಇನ್ನು. ಆಗ್ಲೇ ಇವ್ರು ಜಸ್ಟಿಸ್ ಕೊಡ್ತಾರೆ. ಅಂದ್ರೆ ನಾನು ಲೆಟರ್ ತಗೊಂಡು ಚೆಕ್ ತಗೊಂಡು ಸೈನ್ ಹಾಕಿದಿದ್ರೆ ನಾನು ಇವತ್ತು ಬಾಯಿ ಮುಚ್ಕೊಂಡು ಇರ್ಬೇಕಾಗಿತ್ತು. ಯಾಕೆಂದ್ರೆ ನಾನು ಒಪ್ಕೊಂಡಂಗೆ, ಅದಕ್ಕೆ ಸೈನ್ ಹಾಕಿದ್ರೆ ಹೌದು ನನ್ನ ಮಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ ಅಂತ ಒಪ್ಕೊಂಡಂಗೆ. ಆ ತರ ಇವರು ಜಡ್ಜ್ಮೆಂಟೇ ತಗೊಂಬಂದಿದ್ದಾರೆ. ಅಂದ್ರೆ ಅವ್ರ ಮೈಂಡ್ ಸೆಟ್ ಹೆಂಗಿದೆ ಅಂದ್ರೆ, ಇಲ್ಲಿಗೆ ಮುಚ್ಚಿಬಿಡೋಣ, ಮುಚ್ಚೋ ಎಲ್ಲಾ ಇದು ಇತ್ತು. ಆ ಸಂದರ್ಭದಲ್ಲಿ ಶಾಸಕರು ಏನು ಮಾತಾಡ್ಲಿಲ್ವಾ? ಆ ಶಾಸಕರು ಆ ಟೈಮ್ ಅಲ್ಲಿ ಏನ್ ಹೇಳಿದ್ರು, ಯಾರು ಅದು ಈ ತರ ಬರ್ಕೊಂಡ್ ಬಂದಿದ್ದು, ಅರ್ಧ ಹಾಕಿದ್ರು. ಯಾವಾಗ ನೀವು ವಾಯ್ಸ್ ರೇಸ್ ಮಾಡಿದ್ರ ಮೇಲೆ ಅದಕ್ಕೆ ಮುಂಚೆ ಏನು ಮಾತಾಡಿಲ್ಲ? ಇಲ್ಲ, ಓದಕ್ಕೆ ಅವಾಗ ನನ್ನ ತಮ್ಮ ಹೇಳ್ದ, ಇದಕ್ಕೆ ಸೈನ್ ಹಾಕಿ ಅಂದವಾಗ ನಾನಿಲ್ಲ ಬೇಡ ಅಂತ ಚೆಕ್ ವಾಪಸ್ ಕೊಡಕ್ ಹೋದೆ. ಅವಾಗ ನನ್ನ ತಮ್ಮ ಹೇಳ್ದ ಅದನ್ನ ಓದಿ ಅಂದವಾಗ ಸಾರ್ವಜನಿಕವಾಗಿ ಓದಿದ್ದು. ಸುಮಾರು ಜನ ಇದ್ರು ಅಲ್ಲಿ. ಅವಾಗ ಓದಿದ್ದು. ಅವಾಗ ಈ ತರ ಶಮಿತಾ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುತ್ತಾಳೆ ಅಂತ ಬರ್ದಿದೆ. ಯಾವ ಆಧಾರದ ಮೇಲೆ ಬರ್ಕೊಂಬರ್ತಾರೆ ಇವ್ರು ಅಂದ್ರೆ, ಇವರೆಲ್ಲ ಮುಚ್ಚಾಕಕ್ಕೆ ಎಲ್ಲ ಪ್ಲಾನ್ ಮಾಡ್ಕೊಂಡು ತಾಂಬಂದು ಕೊಟ್ಟು ಸೈನ್ ಹಾಕ್ಸ್ಕೊಂಡು. ಅಮೂಲ್ಯಂದು ಇದೇ ಮಾಡಿರೋದು. 2 ವರ್ಷ ಆಯ್ತು ಅವಳದ್ದು. 2 ವರ್ಷ, ಇವತ್ತು 3 ಅಲ್ವಾ ಡೇಟು? 2 ವರ್ಷ 3 ದಿವಸ ಆಯ್ತು, 4 ದಿವಸ ಆಯ್ತು ಇವಳು ಅಮೂಲ್ಯ ಸತ್ತು. ಅದ್ರದ್ದು ಎನ್ಕ್ವೈರಿ ಅದೇ ಇದ್ರದ್ದು ಬಾಯಲ್ಲಿ ಹೇಳಿದ್ದಾರೆ, ಅವಳೇ ನೇಣು ಹಾಕೊಂಡಿದ್ದು ಅಂತ ಹೇಳಿದ್ದಾರೆ ಬಿಟ್ರೆ ಇದುವರೆಗೂ ಆ ಸ್ಟೇಟ್ಮೆಂಟ್ ಲೆಟರ್ ಕೊಟ್ಟಿಲ್ಲ. ಇವರು ಲೆಟರ್ ಕೊಡ್ಲಿಲ್ಲ. ಈಗ ಏನಾದ್ರು ಒಂದು ಜಡ್ಜ್ಮೆಂಟ್ ಇದು ಕೊಡ್ಬೇಕು ಅವರಿಗೆ, ಏನೂ ಕೊಡ್ಲಿಲ್ಲ. ನಾನೀಗ ನಿನ್ನೆ ಬರ್ತಾನು ಕೇಳ್ದೆ ಏನಾದ್ರು ಕೊಟ್ಟಿದಾರಾ ಅಂತ. ಇಲ್ಲ, ಏನು ಕೊಡ್ಲಿಲ್ಲ ನಮ್ಗೆ, ಅವಳೇ ನೇಣು ಹಾಕೊಂಡಿದ್ದು ಅಂತ ಹೇಳಿದ್ರು. ಆಮೇಲೆ ಅವಳ ಒಂಥರ ಆಡ್ತಿದ್ಲು, ದೇವ್ರು ಬಂದಂಗ ಆಡ್ತಿದ್ಲು, ಹಂಗೆಲ್ಲ ಹೇಳಿ ಇದ್ ಮಾಡಿದ್ದಾರೆ. ಏನು ಇಲ್ಲ. ಅವ್ರ ಅಪ್ಪ ಅಮ್ಮ ಹೇಳ್ತಾರೆ, ಯಾವತ್ತು ಅವರು, ನಾನು ಅಲ್ಲೇ ಅಕ್ಕಪಕ್ಕ ಎಲ್ಲ ಕೇಳಿದೀನಿ, ಅಲ್ಲೂ ಹೇಳ್ತಾರೆ, ಯಾವತ್ತು
ಆ ತರ ನಡ್ಕೊಂಡ್ಲೇ ಇಲ್ಲ. ಮತ್ತೆ ಫ್ರೆಂಡ್ಸ್ ಮಕ್ಳು ಯಾರು ಸ್ಟೇಟ್ಮೆಂಟ್ ಕೊಡ್ಲಿಲ್ಲ ಎಲ್ಲೂ. ಈ ತರ ಆಡ್ತಿದ್ಲು, ಹಂಗ್ ಮಾಡ್ತಿದ್ಲು, ಹಿಂಗ್ ಮಾಡ್ತಿದ್ಲು ಅಂತ ಮಕ್ಳು ಎಲ್ಲೂ ಹೇಳಿಲ್ಲ. ಯಾಕಂದ್ರೆ ನನ್ ಮಗಳು ಅದೇ ರೂಮಲ್ಲಿ ಇದ್ಲು, ನನ್ ಮಗಳೇ ಇದ್ದಾಳೆ, ಇದ್ಲು ಸಾಕ್ಷಿ ನನ್ನ ಹತ್ರನೇ ಹೇಳಿದಾಳೆ. ಏನು ಇರ್ಲಿಲ್ಲ ಪಾಪ, ಬಾರಿ ಬ್ರಿಲಿಯಂಟ್ ಹುಡ್ಗಿ, ಎಲ್ಲದ್ರಲ್ಲೂ A+ ತೆಗಿತಾ ಇದ್ಲು. ಹೆಂಗ್ ಸಾಧ್ಯ ಅವೆಲ್ಲ? ಹೆಂಗ್ ಸಾಧ್ಯ? A+ ತೆಗೋ ಹುಡ್ಗಿ ಮಾನಸಿಕವಾಗಿರ್ತಾಳೆ ಅಂತ ಹೆಂಗ್ ಸಾಧ್ಯ? ಇದೆಲ್ಲ ಇವರು ಒಂದು ಕಟ್ಟುಕತೆ. ಈಗ ಎಲ್ಲಿ ಇದೆ ನ್ಯಾಯ? ನ್ಯಾಯ ಎಲ್ಲಿ ಕೊಡ್ತಾರೆ? ಯಾವ್ದೇ ಅಧಿಕಾರಿಗಳು ಕರೆಕ್ಟ್ ಆಗಿ ಇದೇ ತರ ಆಗಿದೆ, ಆ ತರ ಆಗಿದೆ, ನಾವ್ ಈ ತರ ಇನ್ವೆಸ್ಟಿಗೇಷನ್ ಮಾಡಿದೀವಿ ಸ್ಪಷ್ಟವಾಗಿ ಯಾರು ಹೇಳ್ತಾ ಇಲ್ಲ. ಕೇಳ್ದವಾಗ ಬೇಜವಾಬ್ದಾರಿ ಉತ್ತರ ಕೊಡ್ತಾರೆ, ನಮ್ಗೆ ಹೆದರ್ಸ್ತಾರೆ. ನಾವು ಹೆದರ್ಸ್ಬೇಕಾಗಿರೋದು, ನಾವು ಅವ್ರಿಗೆ ಸಂಬಳ ಕೊಡ್ತಾ ಇರೋದು. ಸಾರ್ವಜನಿಕರು ಟ್ಯಾಕ್ಸ್ ಕಟ್ಟಿದ್ರೇನೆ ಅವ್ರಿಗೆ ಸಂಬಳ, ಸಾರ್ವಜನಿಕರ ಸೇವೆಗೆ ಅವ್ರು ಇರೋದು. ಬಟ್ ಅವ್ರು ನಮಗೆ ಹೆದರ್ಸ್ತಾರೆ. ಇದುವರೆಗೂ ಈ ತರ ಆಗಿದೆ, ಈ ತರ ಇದೆ, ಈ ತರ ನೋಡೋಣ ಮಾಡೋಣ, ಏನು ಮಾತೇ ಇಲ್ಲ. ಯಾವ್ದೋ ಇಲ್ಲಿನೋ ಹೆಗ್ಣನೋ ನಾಯಿ ಬೆಕ್ಕು ಸತ್ತೋದ್ರೆ ನಾವ್ ಹೆಂಗೆ ಮುಚ್ಚಿ ಇದ್ ಮಾಡ್ತೀವಲ್ವಾ, ಆ ರೀತಿಲಿ ಶಾಸಕರು ನಡ್ಕೊಂತ ಇದ್ದಾರೆ. ಯಾವುದೇ ಒಂದು ಕೊಲೆ ಆಗ್ಲಿ ಅಥವಾ ಇನ್ನೇನೇ ಆಗ್ಲಿ, ರಾಜಕೀಯ ವ್ಯಕ್ತಿಗಳು ಎಂಟ್ರಿ ಆದ್ರು ಅಂತಂದ್ರೆ ಅಲ್ಲಿ ಖಂಡಿತವಾಗ್ಲೂ ನ್ಯಾಯ ಸಿಗಲ್ಲ. ಇಲ್ಲಿ ನಿಮ್ಮ ಮಗಳ ವಿಚಾರದಲ್ಲಿ ರಾಜಕೀಯದವರು ಎಂಟ್ರಿ ಆಗಿದ್ದಾರೆ, ಅದಕ್ಕೋಸ್ಕರ ಡಿಲೇ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆಯಾ? ರಾಜಕೀಯ ಯಾವ್ದೇ ವಿಷಯದಲ್ಲಾಗ್ಲಿ, ರಾಜಕೀಯ ಮಾಡ್ಲಿ, ದೊಡ್ಡವ್ರ ವಿಷಯದಲ್ಲಿ ಮಾಡ್ಲಿ, ಬೇರೆ ಯಾವ ವಿಷಯದಲ್ಲಿ ಬೇಕಾದ್ರೆ ಮಾಡ್ಲಿ, ಸಾವಿನ ವಿಷಯದಲ್ಲಿ ಯಾರ ಮನೆದಾಗ್ಲಿ, ಯಾವ ವ್ಯಕ್ತಿದೇ ಆಗ್ಲಿ, ಎಲ್ರ ಮನೆಯಲ್ಲೂ ಸಾವು ಬರುತ್ತೆ. ಅದ್ರಲ್ಲಿ ರಾಜಕೀಯ ಮಾಡಬಾರ್ದು. ಮಕ್ಕಳ ವಿಷಯದಲ್ಲಿ ಯಾವುದೇ ಕಾರಣಕ್ಕೂ ಯಾರದೇ ಮಕ್ಳೇ ಆಗ್ಲಿ, ಅವ್ರು ದೊಡ್ಡವರಾಗ್ಲಿ ಸಣ್ಣವರಾಗ್ಲಿ, ಯಾರ ಮಕ್ಳೇ ಆಗ್ಲಿ ರಾಜಕೀಯ ಮಾಡಬಾರ್ದು. ಸಾವಿನಲ್ಲಿ ರಾಜಕೀಯ ಮಾಡಬಾರ್ದು, ಮಕ್ಕಳಲ್ಲಿ ರಾಜಕೀಯ ಮಾಡಬಾರ್ದು, ಸ್ಕೂಲಲ್ಲಿ ರಾಜಕೀಯ ಮಾಡಬಾರ್ದು. ಸ್ಕೂಲು, ಹಾಸ್ಪಿಟ್ಲು ಇಲ್ಲೆಲ್ಲ ರಾಜಕೀಯ ಮಾಡಬಾರ್ದು. ಅವೆಲ್ಲ ದೇವಸ್ಥಾನ. ಆ ಮಕ್ಳು ದೇವ್ರುಗಳೇ. ಈಗ ನನ್ ಮಕ್ಳು ಮಾತ್ರ ಅಲ್ಲ, ನನ್ ಮಕ್ಳು ಅನ್ಕೊಂಬಾರ್ದು ನಾವು. ಎಲ್ಲಾ ಮಕ್ಳೇ, ಎಲ್ಲ ನನ್ ಮಕ್ಳಿದ್ದಂಗೆನೆ ಅನ್ಕೋಬೇಕು. ಬಿಟ್ರೆ ಇವ್ರು ಆತರ ಎಲ್ಲ, ಇದು ಅಲ್ಲಿ ರಾಜಕೀಯ, ಅಲ್ಲಿ ಪಾಠ ಮಾಡೋರಲ್ಲಿ ರಾಜಕೀಯ, ಯಾರಿಗೋ ಏನೋ ಹುಷಾರಿಲ್ದಿದ್ದಾವಾಗ ರಾಜಕೀಯ, ಏನೋ ಒಂದು ಆದವಾಗ ರಾಜಕೀಯ, ಸತ್ತಾಗ್ಲೂ ರಾಜಕೀಯ ಮಾಡ್ತಿದ್ದಾರೆ. ನಮ್ಗೆ ಅನ್ಸ್ತಾ ಇದೆ ಅದು ರಾಜಕೀಯ ಮಾಡ್ತಿದ್ದಾರೆ ಅಂತ. ಈಗ ಒಬ್ಬ ಮನುಷ್ಯ ಎಲ್ರು ಅವ್ನು ಏನೇ ವೃತ್ತಿ ಮಾಡ್ಲಿ, ಏನೇ ಮಾಡ್ಲಿ, ಅವನಿಗೊಂದು ಪಕ್ಷ ಇಷ್ಟ ಇರುತ್ತೆ, ಅವನಿಗೊಂದು ವ್ಯಕ್ತಿ ಇಷ್ಟ ಇರುತ್ತೆ. ಅವ್ನು ಯಾವ್ದ್ರಲ್ಲಾದ್ರೂ ಒಂದ್ರಲ್ಲಿ ಇರ್ಲೇಬೇಕು. ಯಾರೇ ಆಗ್ಲಿ, ಅವ್ರು ಇವ್ರು ಅನ್ನೋ ಪ್ರಶ್ನೆನೇ ಬರಲ್ಲ ಅಲ್ಲಿ. ಅವ್ನ್ ಪರ್ಸನಲ್ ಅದು. ಒಬ್ನಿಗೆ ಕಾಂಗ್ರೆಸ್ಸೋ, ಬಿಜೆಪಿನೋ, JDS ಅನದರ್ ಯಾವುದೇ ಪಕ್ಷ ಆಗಿರ್ಬೋದು, ಅವನು ಯಾರೋ ಒಬ್ಬ ಮನುಷ್ಯಂಗೆ ಇಷ್ಟ ಇರ್ಲೇಬೇಕದು, ಇದ್ದೇ ಇರುತ್ತೆ. ಆ ವಿಷಯದಲ್ಲಿ ಯಾರೋ ಮಕ್ಳು ಸತ್ತವಾಗ್ಲೋ, ದೊಡ್ಡವ್ರು ಸತ್ತವಾಗ್ಲೋ ರಾಜಕೀಯ ಮಾಡಬಾರ್ದು. ಅದು ಭಾರಿ ತಪ್ಪು. ನಾನು ಅದು ಶಾಸಕರ ಹತ್ರ ಕಾಲಕ್ಕೆ ಬಿದ್ದು ಮನವಿ ಮಾಡ್ಕೊಂಡಿದ್ದೀನಿ. ನ್ಯಾಯ ಕೊಡಿಸ್ತಾರೆ ಅಂತ ನಂಬ್ಕೊಂಡಿದ್ದೆ. ಬಟ್ ಇದುವರೆಗೂ ಅವರು ಆ ನ್ಯಾಯ ಕೊಡ್ಸೋ ದಾರಿ ನನಗೆ ಕಾಣ್ತಾನೆ ಇಲ್ಲ. ಇಷ್ಟು ಸೂಕ್ಷ್ಮವಾದ ಇದನ್ನ ಎಷ್ಟು ಫಾಸ್ಟ್ ಆಗಿ ಮಾಡ್ಬೇಕಿತ್ತು ಅಂದ್ರೆ, ನಮ್ಮ ಸಚಿವರು ಭಾರಿ ಇದರಲ್ಲಿ ಮುತುವರ್ಜಿ ವಹಿಸಿ ಅದಕ್ಕೆ ಇಮಿಡಿಯೇಟ್ಲಿ ಆಗ್ಬೇಕು ಅಂತ ಒಂದು ಪೊಲೀಸ್ ಅಧಿಕಾರಿಗಳಿಗೆ ಹೇಳಿದಿದ್ರೆ ಇಷ್ಟೊತ್ತಿನೊಳಗೆ ರಿಪೋರ್ಟ್ ಎಲ್ಲ ಫುಲ್ ತನಿಖೆನೆ ಕಂಪ್ಲೀಟ್ ಆಗ್ತಿತ್ತು. ಇಂಥ ಬೇಜವಾಬ್ದಾರಿತನದ ಆಡಳಿತವನ್ನ ಯಾರು ಕೂಡ ಪ್ರಶ್ನೆ ಮಾಡಿಲ್ವಾ? ಬೇಲಿನೇ ಎದ್ದು ಹೊಲ ಮೇಯೊತ್ತಿಗೆ ಏನ್ ಮಾಡಕ್ಕಾಗತ್ತೆ? ಬೇಲಿನೇ ಎದ್ದು ಹೊಲ ಮೇಯೊತ್ತಿಗೆ ಏನ್ ಮಾಡಕ್ ಸಾಧ್ಯ? ನಮ್ಮ ಆಡಳಿತ ವ್ಯವಸ್ಥೆ ಎಲ್ಲದರಲ್ಲೂ ಇದೇ ತರ ಇದೆ. ಹಂಗಾಗಿ ಪ್ರಶ್ನೆ ಮಾಡ್ಬೇಕಷ್ಟೇ. ನಾವು ಈ ನಾಯಿ ಬೊಗಳುತ್ತಲ್ಲ, ಆ ತರ ಬೊಗಳುತ್ತಿರ್ಬೇಕಷ್ಟೇ. ಬಿಟ್ರೆ ಕಾರ್ಯರೂಪಕ್ಕೆ ಬರಲ್ಲ. ಕಾರ್ಯರೂಪಕ್ಕೆ ಬರ್ಬೇಕು ಅಂದ್ರೆ ಅದು ಬೇರೆ ವಿಧಾನ. ಅದು ಜನ ರುಚಿ ಕೇಳ್ಬೇಕು. ಯಾವತ್ತು ಅವ್ರು ಎದ್ದವಾಗ್ಲೇ ಜನ ಎಲ್ರೂ ಪ್ರಶ್ನೆ ಯಾವತ್ತು ಮಾಡ್ತಾರೋ ಅವತ್ತು ನಮ್ಮ ಎಲ್ಲಾ ವ್ಯವಸ್ಥೆಗಳು ಸರಿ ಆಗುತ್ತೆ. ಈಗೆಲ್ಲ ಅವನಿಗೆ ಹೊಡಿತಿದ್ದಾನೆ, ನನ್ಗಲ್ವಲ್ಲ, ಆ ತರ ಜನ ಮೆಂಟಾಲಿಟಿ ಇರೋದು. ಅವನ್ ಮನೆಗ್ ಬೆಂಕಿ ಬಿದ್ದಿದೆ, ನಮ್ಮನೆಗಲ್ವಲ್ಲ, ಈ ತರ ಇದ್ರಲ್ಲಿದ್ದಾರೆ. ಪಕ್ಕದ ಮನೆಗೆ ಅವನ ಬಂದು ಹೊಡಿತಿದ್ರೆ ಅವನ್ಗಲ್ವಾ ಹೊಡಿಯೋದು, ಬಿಡು ನಮ್ಗಲ್ವಲ್ಲ, ಆ ತರ ಯೋಚನೆ ಮಾಡ್ತಾರೆ. ಅವ್ರ ಮನೆಗೆ ಬಂದವನ್ ನಾಳೆ ನಮ್ಮನೆಗೂ ಬರ್ತಾನೆ ಅಂತ ಜನಗಳಿಗೆ ಅರ್ಥ ಆಗಲ್ಲ. ಜನ ಯಾವತ್ತು ಎಲ್ಲ ಒಗ್ಗಟ್ಟಾಗಿ ಹೋರಾಟ ಮಾಡಿ ಪ್ರಶ್ನೆ ಮಾಡ್ತಾರೋ ಅವತ್ತು ಇದಕ್ಕೆಲ್ಲದಕ್ಕೂ ಮುಕ್ತಿ ಸಿಗ್ಬೋದು ಅನ್ಕೊಂಡಿದೀನಿ. ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ಇದೆಲ್ಲ ಬಗೆಹರಿಯದ ಸಮಸ್ಯೆ. ಕೊನೆಯದಾಗಿ ಮಗಳ ಸಾವಿನ ಬಗ್ಗೆ ಏನ್ ಹೇಳ್ತೀರಾ? ಈ ಹೋರಾಟ ಇನ್ನೂ ಮುಗಿಲಿಲ್ಲ.
ನನ್ನ ಮಗಳು ನಾನು ಏನ್ ಮಾಡಿದ್ರು, ಏನೇ ಹೋರಾಟ ಮಾಡಿದ್ರು, ನನ್ನ ಪ್ರಾಣ ತ್ಯಾಗ ಮಾಡಿದ್ರು ನನ್ನ ಮಗಳು ಬರಲ್ಲ. ಆದ್ರೆ ನನ್ನ ಉದ್ದೇಶ ಈ ತರ ಇನ್ನೊಂದು ಮಕ್ಳಿಗೆ ಯಾರಿಗೂ ಬರಬಾರ್ದು, ಇನ್ನೊಂದು ತಂದೆ ತಾಯಿ ನನ್ನ ಜಾಗಕ್ಕೆ ಬರಬಾರ್ದು. ಯಾಕಂದ್ರೆ ಅದು ಈ ಚಾಕು ಹಾಕಿದ ತರ. ಚಾಕು ಹಾಕಿದ್ರೆ ಮೇಲ್ಗಡೆ ಗಾಯ ಬಾಡೋಗಿದೆ, ಒಳಗಡೆ ಚಾಕು ಇನ್ನೂ ಹಂಗೆ ಇದೆ, ಅದು ಒಳಗಡೆ ಚುಚ್ತಾನೆ ಇದೆ, ಒಳಗಿಂದ ಒಳಗೆ ಅದು ಚುಚ್ತಾನೆ ಇದೆ. ಆ ನೋವು ಸಾಯೆಲ್ಲರಿಗೂ ಯಾವತ್ತೂ ತಪ್ಪಿಲ್ಲ, ತಪ್ಪದೂ ಇಲ್ಲ. ಅದು ಏನೇ ಆದ್ರೂ ತಪ್ಪಲ್ಲ. ಎಷ್ಟೇ ಶ್ರೀಮಂತಿಕೆ ಬರ್ಬೋದು ಅಥವಾ ಏನ್ ಬೇಕಾದ್ರೂ ಆಗ್ಬೋದು, ಎಷ್ಟು ಸುಖದಲ್ಲಿದ್ರು ಆ ನೋವು ಪುತ್ರ ಶೋಕ ನಿರಂತರ. ದಯವಿಟ್ಟು ನಾನು ಶಾಸಕರ ಹತ್ರ ಕೇಳ್ಕೊಳ್ಳೋದು, ನನ್ನ ಮಗಳಿಗೆ ಒಳ್ಳೆ ನ್ಯಾಯ ಕೊಡಿಸ್ತೀರಾ ಅಂತ, ಮತ್ತೆ ಕೊಡ್ಸಿ ಅಂತ. ಮತ್ತೆ ಅಮೂಲ್ಯ ಮತ್ತು ಧನ್ಯ ಅವೆರಡು ಮಕ್ಕಳಿಗೂ ತೀರಾ ಬಡವರು ಅವರು, ಅವರಿಗೂ ಅದಕ್ಕೆ ಆ ಮಕ್ಳಿಗೆ ಏನ್ ಸೇರ್ಬೇಕು ಅದನ್ನ ಸೇರಿಸಿ ಆ ಮಕ್ಳ ಸಾವಿಗೆ ನ್ಯಾಯ ಕೊಡಿಸ್ಬೇಕು ಅಂತ ದಯವಿಟ್ಟು ಕೇಳ್ಕೊಂತೀನಿ.